ಒಂದು ದಿನ ಕಾಲೇಜ್ ಮುಗಿದ ಮೇಲೆ ಮಾಯಾ ಗೆಳತಿಯರೊಂದಿಗೆ ಹೊರಗೆ ಬಂದಳು. ಅವಳು ತಂದೆಗೆ ಫೋನ್ ಮಾಡಿ ಹೇಳಿದಳು, ಅಪ್ಪಾಜಿ, ನನ್ನನ್ನು ಕರೆದುಕೊಂಡು ಹೋಗಲು ಬನ್ನಿ. ಸ್ವಲ್ಪ ಹೊತ್ತಿನಲ್ಲಿ ಒಂದು ಕಪ್ಪು ಬಣ್ಣದ ರಾಲ್ಸ್ ರಾಯ್ಸ್ ಕಾರು ಬಂದು ನಿಂತಿತ್ತು. ಮಿಸ್ಟರ್ ವರ್ಮಾ ಅವರು ಕಾರಿನಿಂದ ಇಳಿದು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಮುಂದೆ ಬಂದರು. ಆಗ ಅವರ ದೃಷ್ಟಿಯು ಸೈಕಲ್ ಮೇಲೆ ಹೋಗುತ್ತಿದ್ದ ರವಿಯ ಮೇಲೆ ಬಿತ್ತು. ಆಗ ಮಿಸ್ಟರ್ ವರ್ಮಾ ಅವರು ಆಶ್ಚರ್ಯಚಕಿತರಾದರು. ತಕ್ಷಣ ಅವರು ರವಿಯ ಬಳಿ ಹೋಗಿ ಕೈ ಜೋಡಿಸಿ ಹೇಳತೊಡಗಿದರು, ರವಿ ಸರ್, ನೀವು ಇಲ್ಲಿ? ನೀವು ನನ್ನನ್ನು ಏಕೆ ಕರೆದಿಲ್ಲ? ನಾನು ನಿಮಗಾಗಿ ಕಾರನ್ನು ಕಳುಹಿಸಿಕೊಡುತ್ತಿದ್ದೆ. ಮಾಯಾ ಇದನ್ನು ನೋಡಿ ಹೈರಾಣಾಗಿ ಹೋದಳು. ತನ್ನ ಅಪ್ಪನಲ್ಲಿ ಕೇಳಿದಳು, ಅಪ್ಪಾಜಿ, ಇದೇನು ಮಾಡುತ್ತಿದ್ದೀರಿ? ಇವನು ಬಡ ಹುಡುಗನಾಗಿದ್ದಾನೆ. ಇವನು ನನ್ನ ಕ್ಲಾಸ್ನಲ್ಲಿ ಓದುತ್ತಿದ್ದಾನೆ. ಆಗ ರವಿಯು ವರ್ಮಾ ಅವರಿಗೆ ಸುಮ್ಮನಿರುವಂತೆ ಬಾಯಿ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದನು ಮತ್ತು ಹೇಳಿದನು, ಈಗ ಸುಮ್ಮನಿರಿ, ಏನು ಮಾತನಾಡಬೇಡಿ. ನಾನು ನನ್ನ ರಹಸ್ಯವನ್ನು ಈಗಲೇ ಬಿಚ್ಚಿಡಲು ಬಯಸುವುದಿಲ್ಲ. ನೀವು ಇಲ್ಲಿಂದ ಹೊರಡಿ. ಮಿಸ್ಟರ್ ವರ್ಮಾ ಅವರು ಸುಮ್ಮನೆ ಮರಳಿ ಬಂದು ಕಾರಿನಲ್ಲಿ ಕುಳಿತುಕೊಂಡರು. ಆದರೆ ಮಾಯಾಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳತೊಡಗಿದವು. ಈ ಹುಡುಗ ಯಾರು ಎಂದು ಯೋಚಿಸಿ ತಕ್ಷಣ ತನ್ನ ತಂದೆಯಲ್ಲಿ ಕೇಳಿದಳು, ಅಪ್ಪಾಜಿ, ಈ ಹುಡುಗನ ಮುಂದೆ ಏಕೆ ಕೈ ಜೋಡಿಸಿದ್ರಿ? ಅವನು ಯಾರು? ಮಿಸ್ಟರ್ ವರ್ಮಾ ಹೇಳಿದರು, ಮಾಯಾ, ಈಗ ಅದನ್ನು ಹೇಳುವ ಸಮಯವಲ್ಲ. ನೀನು ನಿನ್ನ ಅಭ್ಯಾಸದ ಬಗ್ಗೆ ಗಮನ ಕೊಡು. ಆದರೆ ಮಾಯಾಳ ಮನಸ್ಸು ಒಪ್ಪಲಿಲ್ಲ. ಅವಳು ರವಿಯ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕಳಾಗಿದ್ದಳು. ಮುಂಬೈನ ಮುಂಜಾವು ನಿಧಾನವಾಗಿ ಏಳುತ್ತಿತ್ತು. ಬೆಳಗಿನ 9 ಗಂಟೆಯ ಸಮಯದಲ್ಲಿ ಸೂರ್ಯನ ಕಿರಣಗಳು ಮುಂಬೈನ ಎತ್ತರವಾದ ಗಗನಚುಂಬಿ ಕಟ್ಟಡಗಳನ್ನು ಮತ್ತು ರಾಥೋಡ್ ಬಂಗಲೆಯ ಮುಂದಿನ ವಿಶಾಲವಾದ ಹೂದೋಟದ ಮೇಲೆ ಹೊಂಗಿರಣವನ್ನು ಚೆಲ್ಲಿತ್ತು. ಈ ಬಂಗಲೆಯು ಕೋಲಾಬಾದ ಸಮುದ್ರ ತಟದ ಬಳಿ ಮುಂಬೈನ ಅತ್ಯಂತ ದುಬಾರಿ ಏರಿಯಾಗಳಲ್ಲಿ ಒಂದಾಗಿತ್ತು. ಅಮೃತಶಿಲೆಯಿಂದ ಮಾಡಿದ ಗೋಡೆಗಳು, ಚಿನ್ನದ ಬಣ್ಣದಿಂದ ಕಂಗೊಳಿಸುತ್ತಿರುವ ಗೇಟ್ ಮತ್ತು ವಿದೇಶಿ ಹೂವುಗಳಿಂದ ಕಂಗೊಳಿಸುತ್ತಿರುವ ಹೂದೋಟ ಈ ಪರಿವಾರದ ಭವ್ಯತೆಗೆ ಕನ್ನಡಿ ಹಿಡಿದಂತಿತ್ತು. ಬಂಗಲೆಯ ಎತ್ತರವಾದ ಮಹಡಿಯ ಮೇಲಿನ ಒಂದು ಕೋಣೆಯಲ್ಲಿ 28 ವರ್ಷದ ರವಿ ನಿಂತಿದ್ದನು. ಅವನ ಮುಖ ಶಾಂತವಾಗಿತ್ತು, ಆದರೆ ಅವನ ಆಳವಾದ ಕಣ್ಣುಗಳಲ್ಲಿ ಒಂದು ನೋವಿತ್ತು. ಅವನೊಳಗಿನ ತಳಮಳವನ್ನು ಅದು ಸೂಚಿಸುತ್ತಿತ್ತು. ಅವನು ಸಾಧಾರಣವಾದ ಬಿಳಿಯ ಬಣ್ಣದ ಕುರ್ತಾ ಪೈಜಾಮ ತೊಟ್ಟಿದ್ದನು. ಅದು ಅವನ ಶ್ರೀಮಂತಿಕೆಯಿಂದ ದೂರವೇ ಇತ್ತು. ರವಿಯ ಮುಂದೆ ಒಂದು ಹಳೆಯ ಫೋಟೋ ಇತ್ತು. ಅದರಲ್ಲಿ ಅವರ ತಂದೆ ಸ್ವರ್ಗವಾಸಿ ಪ್ರಕಾಶ್ ರಾಥೋಡ್ ಅವರು ಮುಗುಳ್ನಗುತ್ತಾ ನಿಂತುಕೊಂಡಿದ್ದರು. ಪ್ರಕಾಶ್ ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ತಮ್ಮ ಕಂಪನಿಯನ್ನು ದೇಶದ ಅತಿದೊಡ್ಡ ಇಂಡಸ್ಟ್ರಿಗಳಲ್ಲಿ ಒಂದಾಗಿ ಮಾಡಿದ್ದರು. ಅದುವೇ ರಾಥೋಡ್ ಇಂಡಸ್ಟ್ರೀಸ್. ಅವರ ಪ್ರಾಮಾಣಿಕತನ, ಕಠಿಣ ಪರಿಶ್ರಮ ಹಾಗೂ ದೂರದರ್ಶತ್ವ ಕಂಪನಿಯನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದಿತ್ತು. ಆದರೆ 2 ವರ್ಷ ಮೊದಲು ಒಂದು ಕಾರು ಅಪಘಾತದಲ್ಲಿ ಅವರ ಸಾವಾಗಿತ್ತು. ರವಿಯು ಫೋಟೋವನ್ನು ಕೈಯಲ್ಲಿ ತೆಗೆದುಕೊಂಡನು. ಫೋಟೋದ ಮೇಲೆ ತನ್ನ ಬೆರಳನ್ನು ಆಡಿಸಿದನು. ಮತ್ತೊಮ್ಮೆ ತನ್ನ ತಂದೆಯನ್ನು ನೆನಪಿಸಿಕೊಂಡು, ಅವರು ನನ್ನೊಂದಿಗೆ ಇರಬೇಕಿತ್ತು ಎಂದು ಅಂದುಕೊಳ್ಳುತ್ತಿದ್ದನು. ತನ್ನ ತಂದೆ ಹೇಳಿದ ಒಂದು ಮಾತು ಮಾತ್ರ ಯಾವಾಗಲೂ ಅವನ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು, ರವಿ, ಜನರು ನಿನ್ನ ಹಣ ಹಾಗೂ ಅಂತಸ್ತನ್ನು ನೋಡಿ ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಜನರ ಅಸಲಿ ಭಾವನೆಗಳನ್ನು ತಿಳಿದುಕೊಳ್ಳಲು ನಿನ್ನ ನಿಜವಾದ ರೂಪವನ್ನು ರಹಸ್ಯವಾಗಿ ಇಟ್ಟು ನೋಡು. ಅವರು ಹೇಳಿದ ಈ ಮಾತುಗಳು ರವಿಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಜನರು ಅವನ ಹಣ, ರಾಥೋಡ್ ಇಂಡಸ್ಟ್ರಿಯ CEO ಸ್ಟೇಟಸ್ ಮತ್ತು ಅವನ ಬಂಗಲೆ ವೈಭವದ ಹಿಂದೆ ಓಡುತ್ತಿರುವುದನ್ನು ಅವನು ನೋಡುತ್ತಾ ಬಂದಿದ್ದನು. ಯಾರೂ ಕೂಡ ಅವನ ಸಾಧನೆಯನ್ನು, ಅವನ ನಿಜವಾದ ವ್ಯಕ್ತಿತ್ವವನ್ನು, ಅವನ ಭಾವನೆಗಳನ್ನು ತಿಳಿದುಕೊಳ್ಳಲು ಬಯಸುತ್ತಿರಲಿಲ್ಲ. ತನ್ನ ತಂದೆಯ ಫೋಟೋವನ್ನು ನೋಡುತ್ತಾ ನಿಧಾನವಾಗಿ ಹೇಳಿಕೊಂಡನು, ಅಪ್ಪಾಜಿ, ನೀವು ಹೇಳಿದ್ದು ಸರಿಯಾಗಿದೆ ಎಂದು ಅವನು ಫೋಟೋದೊಂದಿಗೆ ಮಾತನಾಡತೊಡಗಿದನು. ಜನರು ವಾಸ್ತವದಲ್ಲಿ ಹೇಗಿರುತ್ತಾರೆ ಎಂದು ನಾನು ತಿಳಿದುಕೊಳ್ಳಬೇಕೆಂದಿದ್ದೇನೆ. ನನ್ನ ಆಸ್ತಿ ಅಂತಸ್ತು ಇಲ್ಲದೆ, ಹೆಸರಿಲ್ಲದೆ ಜನರು ನನ್ನೊಂದಿಗೆ ಹೇಗೆ ವ್ಯವಹರಿಸುತ್ತಾರೆ ಎನ್ನುವುದನ್ನು ನಾನು ನೋಡಬೇಕು. ಈಗ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದನು. ನಾನು ಒಂದು ಸಾಧಾರಣ ಜೀವನವನ್ನು ನೋಡಬೇಕು. ಆ ಜೀವನವನ್ನು ಅನುಭವಿಸಬೇಕು. ಇದರಿಂದ ಜಗತ್ತಿನ ನಿಜವಾದ ರೂಪವನ್ನು ನಾನು ತಿಳಿದುಕೊಳ್ಳಲು ಸಾಧ್ಯ. ಹೀಗೆ ಯೋಚಿಸಿ ರವಿಯು ಮುಂಬೈನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಲಿಟ್ ಬಿಸಿನೆಸ್ ಅಕಾಡೆಮಿಯಲ್ಲಿ ಮಾಸ್ಟರ್ ಪ್ರೋಗ್ರಾಂನಲ್ಲಿ ಅಡ್ಮಿಷನ್ ಮಾಡಿಕೊಂಡನು. ಅದನ್ನು ಕಲಿಯುವಾಗ ಅವನು ತನ್ನ ನಿಜವಾದ ರೂಪವನ್ನು ಸಂಪೂರ್ಣವಾಗಿ ಮುಚ್ಚಿಡಬೇಕೆಂದು ನಿರ್ಧಾರಕ್ಕೆ ಬಂದನು. ಅವನು ಸೈಕಲ್ನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದನು. ಕಡಿಮೆ ಬೆಲೆಯ ಸಾಧಾರಣ ಬಟ್ಟೆಯನ್ನು ತೊಡುತ್ತಿದ್ದನು ಮತ್ತು ಒಬ್ಬ ಬಡ ಹುಡುಗನಂತೆ ಇರುತ್ತಿದ್ದನು. ಅವನು ತನ್ನ ಡ್ರೈವರಿಗೆ, ನೌಕರರಿಗೆ, ಎಲ್ಲಿಯವರೆಗೆ ಎಂದರೆ ತನ್ನ ಆತ್ಮೀಯ ಸ್ನೇಹಿತರಿಗೂ ಕೂಡ ಈ ರಹಸ್ಯವನ್ನು ಯಾರಿಗೂ ಹೇಳಬಾರದೆಂದು ಕಟ್ಟುನಿಟ್ಟಾಗಿ ಆದೇಶಿಸಿದ್ದನು. ರವಿಯು ತನ್ನ ಅಲ್ಮಾರಿಯನ್ನು ತೆಗೆದು ಒಂದು ಹಳೆಯ ಬ್ಯಾಗನ್ನು ಓಪನ್ ಮಾಡಿದನು. ತನ್ನ ಡಿಸೈನರ್ ಶೂಟ್, ದುಬಾರಿಯಾದ ಚಪ್ಪಲಿಗಳು, ಬ್ರ್ಯಾಂಡೆಡ್ ವಾಚ್ಗಳು ಮುಂತಾದವುಗಳನ್ನು ಒಂದು ಕಡೆ ಇಟ್ಟನು. ಅವನು ಒಂದು ಸಾಧಾರಣವಾದ ಬಟ್ಟೆಯನ್ನು ತೊಟ್ಟು, ಚಪ್ಪಲಿಯನ್ನು ತೊಟ್ಟು, ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡನು. ಅವನ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪು ಮೂಡಿತ್ತು.
ಅವನು ಯಾವುದೋ ಒಂದು ಮಿಷನ್ ಆರಂಭ ಮಾಡಲು ಹೋಗುತ್ತಿದ್ದನು ಎಂದು ತೋರಿತು. ತನ್ನಲ್ಲೇ ಹೇಳಿಕೊಂಡನು, ಇಂದಿನಿಂದ ನಾನು ಕೇವಲ ರವಿಯಾಗಿದ್ದೇನೆ. ಅವನು ಮುಗುಳ್ನಗುತ್ತಾ ಹೇಳಿದನು, ಯಾವುದೇ ರಾಥೋಡ್ ಆಗಲಿ ಯಾವುದೇ CEO ಆಗಲಿ ನನ್ನ ಎದುರಿಗೆ ಸುಳಿಯುವುದಿಲ್ಲ. ಕೇವಲ ಒಬ್ಬ ಸಾಧಾರಣ ಹುಡುಗ ಜಗತ್ತಿನ ಸತ್ಯವನ್ನು ತಿಳಿಯಲು ಬಯಸಿದ್ದಾನೆ. ಅವನು ತನ್ನ ಬ್ಯಾಗ್ನಲ್ಲಿ ಕೆಲವೊಂದು ಪುಸ್ತಕಗಳು, ಹಳೆಯ ನೋಟ್ಬುಕ್ಗಳನ್ನು ಇಟ್ಟುಕೊಂಡನು. ಬಂಗಲೆ ಹೂದೋಟದಿಂದ ಸಾಗುವಾಗ ಸಮುದ್ರದ ಬೋರ್ಗರೆತವನ್ನು ಕೇಳಿಸಿಕೊಂಡನು. ಅಲೆಗಳ ಶಬ್ದವು ಅವನಿಗೆ ಒಂದು ರೀತಿಯ ವಿಚಿತ್ರ ಶಾಂತಿಯನ್ನು ನೀಡಿತು. ಅವೆಲ್ಲವೂ ರವಿಯ ಈ ನಿರ್ಧಾರ ಸರಿಯಾಗಿದೆ ಎಂದು ಹೇಳುವಂತಿತ್ತು. ಗ್ಯಾರೇಜ್ನಲ್ಲಿ ಧೂಳು ತಿನ್ನುತ್ತಿರುವ ಸೈಕಲನ್ನು ಎತ್ತಿಕೊಂಡನು ಮತ್ತು ಅದನ್ನು ಸ್ವಚ್ಛಗೊಳಿಸಿದನು. ಸೈಕಲ್ ಹಳೆಯದಾಗಿತ್ತು, ಆದರೆ ರವಿಗೆ ಇದು ಒಂದು ಹೊಸ ಜೀವನದ ಪ್ರತೀಕವಾಗಿತ್ತು. ಬಂಗಲೆ ನೌಕರರು ಅವನನ್ನು ಆಶ್ಚರ್ಯಚಕಿತರಾಗಿ ನೋಡಿದರು. ಸಾಹೇಬ್ರೆ, ನೀವು ಸೈಕಲ್ನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಬ್ಬ ನೌಕರನು ಕೇಳಿದನು. ರವಿಯು ನಿಧಾನವಾಗಿ ಮುಗುಳ್ನಗುತ್ತಾ ಹೇಳಿದನು, ರಾಮು, ನಾನು ಹೀಗೆ ಸುತ್ತಾಡಲು ಹೋಗುತ್ತಿದ್ದೇನೆ, ಯಾರಲ್ಲಿಯೂ ಹೇಳಬೇಡ. ಅವನು ತಲೆ ಆಡಿಸಿದನು, ಆದರೆ ಅವನು ಅಚ್ಚರಿಗೊಂಡಿದ್ದನು. ರವಿಯು ಸೈಕಲನ್ನು ರಸ್ತೆಗೆ ನುಗ್ಗಿಸುತ್ತಾ ಕಾಲೇಜಿಗೆ ಹೊರಟು ಬಂದನು. ಮುಂಬೈನ ಬೀದಿಗಳಲ್ಲಿ ಬೆಳಗಿನ ಗಡಿಬಿಡಿ ಶುರುವಾಗಿತ್ತು. ದಾರಿ ಮಧ್ಯದಲ್ಲಿ ಜನರು ತಮ್ಮ ಕೆಲಸಕ್ಕಾಗಿ ಸಾಗುತ್ತಿದ್ದರು. ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದರು. ಆಟೋದ ಶಬ್ದಗಳು, ಬಸ್ನ ಹಾರ್ನ್, ರಸ್ತೆ ಬದಿಯಲ್ಲಿ ಚಹಾದ ಅಂಗಡಿಗಳ ಕಲರವ ಇವೆಲ್ಲವೂ ರವಿಗೆ ಒಂದು ಬೇರೆ ಬಗೆಯ ಅನುಭವವನ್ನು ನೀಡಿದವು. ಮೊದಲ ಬಾರಿಗೆ ರವಿಯು ತನ್ನ ಮರ್ಸಿಡಿ ಅಥವಾ BMW ಹೊರತಾಗಿ ಸೈಕಲ್ ಮೇಲೆ ನಗರದ ಬೀದಿಯಲ್ಲಿ ಸಾಗುತ್ತಿದ್ದನು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಹೊಳೆಯುತ್ತಿದ್ದವು. ಅವನ ಮುಖದಲ್ಲಿ ಒಂದು ಸಂತುಷ್ಟ ಭಾವ ಇತ್ತು. ರವಿಯು ತನ್ನ ಸೈಕಲನ್ನು ವೇಗವಾಗಿ ಓಡಿಸಿಕೊಂಡು ಬಂದನು. ತನ್ನ ಜೀವನದ ಒಂದು ಹೊಸ ಅಧ್ಯಾಯ ಆರಂಭವಾಗುವುದರಲ್ಲಿದೆ ಎಂದು ಅವನಿಗೆ ಗೊತ್ತಿತ್ತು. ಆದರೆ ಈ ಪ್ರಯಾಣವು ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿ ಮುಟ್ಟಿಸುತ್ತದೆಂದು ಗೊತ್ತಿರಲಿಲ್ಲ. ಅವನು ಈ ಪ್ರಪಂಚದ ನಿಜವಾದ ಸ್ಥಿತಿಯನ್ನು ಅರಿಯಲು ಸಾಧ್ಯವೇ? ಅವನ ಹಣ, ಅಂತಸ್ತನ್ನು, ಪದವಿಯನ್ನು ಬಿಟ್ಟು ಅವನನ್ನು ಪ್ರೀತಿಸುವ ಜನರು ಸಿಗಬಲ್ಲರೆ? ಈ ಎಲ್ಲ ಪ್ರಶ್ನೆಗಳಿಗೂ ಕಾಲೇಜಿನ ಪ್ರಪಂಚದಲ್ಲಿ ಅವನಿಗೆ ಉತ್ತರ ದೊರೆಯುವುದರಲ್ಲಿತ್ತು. ಮುಂಬೈನ ಬಾಂದ್ರಾ ಏರಿಯಾದಲ್ಲಿ ವರ್ಮಾ ಅವರ ಬಂಗಲೆಯು ತನ್ನ ಭವ್ಯ ಸೌಂದರ್ಯದಿಂದ ತುಂಬಿ ಹೋಗಿತ್ತು. ಇದು ಠಾಕೂರ್ ಬಂಗಲೆಗಿಂತ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಈ ಬಂಗಲೆಯಲ್ಲಿ 24 ವರ್ಷದ ಮಾಯಾ ವರ್ಮಾ ಇರುತ್ತಿದ್ದಳು. ಅವಳ ಸೌಂದರ್ಯವು ಯಾರನ್ನಾದರೂ ಆಕರ್ಷಣೆ ಮಾಡುವಂತಿತ್ತು. ಅವಳ ಉದ್ದವಾದ ನೀಳ ರೇಷ್ಮೆಯಂಥ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿದ್ದವು. ಅವಳ ಆಳವಾದ ಆಕರ್ಷಕವಾದ ಕಣ್ಣುಗಳು ಯಾರನ್ನಾದರೂ ಒಮ್ಮೆ ತಮ್ಮತ್ತ ಸೆಳೆಯುತ್ತಿದ್ದವು. ಆದರೆ ಈ ಸೌಂದರ್ಯದ ಮಧ್ಯೆ ಒಂದು ಕೊರತೆ ಇತ್ತು. ಅವಳ ಅಹಂಕಾರವು ಅವಳ ವ್ಯಕ್ತಿತ್ವದ ಒಂದು ಬಹುದೊಡ್ಡ ಭಾಗವಾಗಿತ್ತು. ಮಾಯಾ ವರ್ಮಾ ಕಾರ್ಪೊರೇಷನ್ನ ಮಾಲೀಕ ರಾಜೇಶ್ ವರ್ಮಾ ಅವರ ದೊಡ್ಡ ಮಗಳಾಗಿದ್ದಳು. ವರ್ಮಾ ಕಾರ್ಪೊರೇಷನ್ ದೇಶದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿತ್ತು. ಅದು ಟೆಕ್ಸ್ಟೈಲ್, ರಿಯಲ್ ಎಸ್ಟೇಟ್ ಮತ್ತು ಟೆಕ್ನಾಲಜಿಯಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿತ್ತು. ಮಾಯಾಳಿಗೆ ತನ್ನ ಹಣ, ಆಸ್ತಿ, ಅಂತಸ್ತು ಮತ್ತು ತನ್ನ ಶ್ರೀಮಂತಿಕೆಯ ಮೇಲೆ ತುಂಬ ಗರ್ವವಿತ್ತು. ದುಬಾರಿ ಡಿಸೈನ್ ಹೊಂದಿರೋ ಬಟ್ಟೆ ತೊಡುವುದನ್ನು, ದುಬಾರಿಯಾದ ಗಾಡಿಗಳಲ್ಲಿ ಸುತ್ತಾಡುವುದನ್ನು ಅವಳು ಇಷ್ಟಪಡುತ್ತಿದ್ದಳು. ಮತ್ತೊಬ್ಬರನ್ನು ಗೇಲಿ ಮಾಡಿ ಹಂಗಿಸುವುದೆಂದರೆ ಅವಳಿಗೆ ತುಂಬ ಇಷ್ಟವಾಗಿತ್ತು. ಮತ್ತೊಬ್ಬರ ಮೇಲೆ ತಮಾಷೆ ಮಾಡುವುದು ಮತ್ತು ಅವರನ್ನು ಕೀಳಾಗಿ ನೋಡುವುದು ಅವಳ ಹವ್ಯಾಸವಾಗಿತ್ತು. ಅವಳ ಕೋಣೆಯು ಯಾವುದೇ ಫ್ಯಾಷನ್ ಹೌಸ್ಗಿಂತ ಕಡಿಮೆ ಏನೂ ಇರಲಿಲ್ಲ. ಅಲ್ಮಾರಿಯಲ್ಲಿ ಪ್ಯಾರಿಸ್, ಇಂಗ್ಲೆಂಡ್ ಮತ್ತು ನ್ಯೂಯಾರ್ಕ್ನಿಂದ ತರಿಸಿರುವ ಡಿಸೈನ್ ಲೆಹೆಂಗಾ, ಸೀರೆಗಳು ಮತ್ತು ಗೌನ್ಗಳಿದ್ದವು. ಅವಳ ಪ್ರತಿಯೊಂದು ವಸ್ತುಗಳಲ್ಲಿ ವೈಭವ ಎದ್ದು ಕಾಣುತ್ತಿತ್ತು. ಆದರೆ ಅವಳ ಮನಸ್ಸು ಮಾತ್ರ ಖಾಲಿಯಾಗಿತ್ತು. ಅವಳು ಅದನ್ನು ಯಾರೊಂದಿಗೂ ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲ. ಮಾಯಾಳ ಬಾಲ್ಯವು ವೈಭವದಿಂದ ಕಳೆಯುತ್ತಿತ್ತು. ಅವಳಿಗೆ ಬಯಸಿದ್ದೆಲ್ಲವೂ ಸಿಗುತ್ತಿತ್ತು. ದೊಡ್ಡ ದೊಡ್ಡ ಶಾಲಾ, ಕಾಲೇಜು, ವಿದೇಶ ಪ್ರವಾಸ ಮತ್ತು ಹಣದಿಂದ ಖರೀದಿಸಬಹುದಾದ ಎಲ್ಲ ಸುಖಭೋಗಗಳು ಅವಳಿಗೆ ದೊರೆತಿತ್ತು. ಆದರೆ ಅವಳ ತಂದೆ ರಾಜೇಶ್ ಯಾವಾಗಲೂ ತಮ್ಮ ಬಿಸ್ನೆಸ್ನಲ್ಲಿ ವ್ಯರ್ಥರಾಗಿರುತ್ತಿದ್ದರು. ಅವರು ಮಾಯಾ ಹಾಗೂ ಅವಳ ತಂಗಿ ಕೃತಿ ಇಬ್ಬರಿಗೂ ಎಂದಿಗೂ ತಮ್ಮ ಸಮಯವನ್ನು ನೀಡಲಿಲ್ಲ. ಇದನ್ನು ಪ್ರತಿಯೊಬ್ಬ ಮಕ್ಕಳು ತಮ್ಮ ತಂದೆ ತಾಯಿಯರಿಂದ ಬಯಸುತ್ತಾರೆ. ಮಾಯಾಳ ತಾಯಿ ಶಾಲಿನಿ ಯಾವಾಗಲೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತು ದತ್ತು ಕಾರ್ಯಕ್ರಮಗಳಲ್ಲಿ ವ್ಯಸ್ತರಾಗಿರುತ್ತಿದ್ದರು. ಈ ಪ್ರೀತಿಯ ಕೊರತೆಯು ಮಾಯಾಳನ್ನು ಕಠಿಣ ಸ್ವಭಾವದವಳನ್ನಾಗಿ ಮಾಡಿತ್ತು. ಅವಳು ತನ್ನ ಖಾಲಿಯಾದ ಮನಸ್ಸನ್ನು ಅಹಂಕಾರದಿಂದ ತುಂಬಿಕೊಳ್ಳಲು ಪ್ರಯತ್ನಿಸಿದಳು. ಅವಳು ಯೋಚಿಸುತ್ತಿದ್ದಳು, ಒಂದು ವೇಳೆ ನಾನು ಎಲ್ಲರಿಗಿಂತ ಮೇಲಿದ್ದರೆ, ಎಲ್ಲರಿಗಿಂತ ಚೆನ್ನಾಗಿ ಕಂಡರೆ, ಯಾರೂ ಅವಳ ದುರ್ಬಲತೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಕೃತಿ, ಇಂದು ನಾನು ಕಾಲೇಜಿನಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು. ಮಾಯಾಳು ತನ್ನ ಕೋಣೆಯಲ್ಲಿ ರೆಡಿಯಾಗುತ್ತಾ ತನ್ನ ತಂಗಿಗೆ ಹೇಳಿದಳು. ಅವಳ ಕೋಣೆಯು ಒಂದು ಐಷಾರಾಮಿ ಬಂಗಲೆಯಂತಿತ್ತು. ದೊಡ್ಡ ದೊಡ್ಡ ಕನ್ನಡಿಗಳು, ಕ್ರಿಸ್ಟಲ್ ಜೂಮರ್, ರೇಷ್ಮೆ ಬಟ್ಟೆಯ ಪರದೆಗಳಿಂದ ಕಂಗೊಳಿಸುತ್ತಿತ್ತು. ಅವಳು ತನ್ನ ಅಲ್ಮಾರಿಯಿಂದ ಒಂದು ದುಬಾರಿ ಲೆಹೆಂಗಾವನ್ನು ಆಯ್ಕೆ ಮಾಡಿದಳು. ಅವಳು ಆ ಬಟ್ಟೆಯನ್ನು ಹಿಂದಿನ ವಾರ ಪ್ಯಾರಿಸ್ ಫ್ಯಾಷನ್ ವೀಕ್ನಿಂದ ತರಿಸಿದ್ದಳು. ಲೆಹೆಂಗಾದ ಡಿಸೈನ್ ಎಷ್ಟೊಂದು ಸೂಕ್ಷ್ಮವಾಗಿತ್ತೆಂದರೆ ಪ್ರತಿಯೊಂದು ದಾರವೂ ಹೊಲಿಗೆಯ ಕೌಶಲ್ಯವನ್ನು ತೋರಿಸುತ್ತಿತ್ತು.
ಅವಳು ತನ್ನ ಕೂದಲನ್ನು ಇಳಿಬಿಟ್ಟಳು. ವಜ್ರದ ಕಿವಿಯೋಲೆಗಳನ್ನು ಧರಿಸಿದಳು. ಕನ್ನಡಿಯಲ್ಲಿ ಒಮ್ಮೆ ನೋಡಿ ಮುಗುಳ್ನಕ್ಕಳು. ಕೃತಿ, ಇದು ನನ್ನ ಕಾಲೇಜ್ ಮತ್ತು ನಾನು ಇಲ್ಲಿಯ ರಾಣಿಯಾಗಿದ್ದೇನೆ. ಕೃತಿ ಮಾಯಾಳ ತಂಗಿಯಾಗಿದ್ದಳು. ಕೃತಿ ಹೇಳಿದಳು, ಅಕ್ಕ, ನೀನಂತೂ ಯಾವಾಗಲೂ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಾಣುತ್ತೀಯ. ಎಲಿಟ್ ಬಿಸ್ನೆಸ್ ಅಕಾಡೆಮಿಯಲ್ಲಿ ನಿನ್ನನ್ನು ಯಾರೂ ಮೀರಿಸಲು ಸಾಧ್ಯವಿಲ್ಲ. ಕೃತಿ ಕೂಡ ಮಾಯಾಳಂತೆ ಅಹಂಕಾರಿಯಾಗಿದ್ದಳು. ಆದರೆ ಅವಳಲ್ಲಿ ಮಾಯಾಳಂತೆ ಚಾಲಾಕಿತನವಿರಲಿಲ್ಲ. ಅವಳು ತನ್ನ ಅಕ್ಕನ ಪ್ರತಿಯೊಂದು ಮಾತುಗಳನ್ನು ಕೇಳುತ್ತಿದ್ದಳು. ತನ್ನ ಅಕ್ಕನನ್ನು ತನ್ನ ಆದರ್ಶವೆಂದು ನಂಬಿದ್ದಳು. ಅವಳು ಕೂಡ ಒಂದು ನೀಲಿ ಬಣ್ಣದ ಡಿಸೈನರ್ ಲೆಹಂಗಾ ಆಯ್ಕೆ ಮಾಡಿಕೊಂಡಳು. ಅದನ್ನು ಲಂಡನ್ನಿಂದ ತರಿಸಲಾಗಿತ್ತು. ಇಬ್ಬರು ಅಕ್ಕ ತಂಗಿಯರು ಡ್ರೈವರ್ನನ್ನು ಕರೆಯಲು ತಯಾರಾಗಿ ನಿಂತರು. ಅವರ ಕಪ್ಪು ಬಣ್ಣದ ರೋಲ್ಸ್ ರಾಯ್ಸ್ ಕಾರು ಗ್ಯಾರೇಜ್ನಲ್ಲಿ ಹೊಳೆಯುತ್ತಿತ್ತು. ಡ್ರೈವರ್ ಗಾಡಿಯನ್ನು ಗೇಟ್ನವರೆಗೆ ತೆಗೆದುಕೊಂಡು ಬಂದನು. ಮಾಯಾಳು ತನ್ನ ಕೋಣೆಯ ಬಾಲ್ಕನಿಯಿಂದ ಸಮುದ್ರದ ಕಡೆಗೆ ನೋಡಿದಳು. ಸಮುದ್ರವು ಬೆಳಗಿನ ಹೊಂಗಿರಣದಿಂದ ಹೊಳೆಯುತ್ತಿತ್ತು. ಅವಳು ದೀರ್ಘವಾದ ಉಸಿರನ್ನು ಬಿಟ್ಟಳು ಮತ್ತು ಯೋಚಿಸಿದಳು, ಇದು ನನ್ನ ಸುಂದರವಾದ ಪಟ್ಟಣ ಮತ್ತು ನಾನು ಇದರ ರಾಣಿಯಾಗಿದ್ದೇನೆ. ಆದರೆ ಅವಳ ಮನದಲ್ಲಿ ಒಂದು ವಿಧವಾದ ಚಿಂತೆ ಕಾಡುತ್ತಿತ್ತು. ಅವಳಿಗೆ ಅನಿಸುತ್ತಿತ್ತು, ನನ್ನ ಬಳಿ ಎಲ್ಲವೂ ಇದೆ, ಆದರೆ ಏನೋ ಒಂದು ಕೊರತೆ ಇದೆ. ಈ ಕೊರತೆ ಏನೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಈ ಕೊರತೆಯನ್ನು ನೀಗಿಸಿಕೊಳ್ಳಲು ಅಹಂಕಾರವನ್ನು ಇನ್ನೂ ಹೆಚ್ಚಿಸಿಕೊಂಡಳು. ಕಾಲೇಜಿನ ಪ್ರಥಮ ದಿನವಾಗಿತ್ತು. ಮಾಯಾ ತನ್ನ ಗೆಳತಿಯರೊಂದಿಗೆ ರಾಣಿಯಂತೆ ಅಲ್ಲಿಗೆ ತಲುಪಲು ಬಯಸಿದ್ದಳು. ಅವಳು ತನ್ನ ಗೆಳತಿಯರಾದ ರಿಯಾ, ತಾನ್ಯಾ, ಸಿಯಾಳಿಗೆ ಮೆಸೇಜ್ ಮಾಡಿದಳು. ಈ ಎಲ್ಲ ಹುಡುಗಿಯರು ಮಾಯಾಳಂತೆ ಸ್ಟೈಲಿಶ್ ಆಗಿದ್ದರು. ಮಾಯಾಳ ಪ್ರತಿ ಮಾತಿಗೆ ಅವರು ಹಾ ಎಂದು ತಲೆದೂಗುತ್ತಿದ್ದರು. ಮಾಯಾ ಅಮ್ಮನಲ್ಲಿ ಹೇಳಿದಳು, ಮಮ್ಮಿ, ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ಇಂದು ಮೊದಲ ದಿನವಾಗಿದೆ ಮತ್ತು ಇಂದು ಕಾಲೇಜಿನಲ್ಲಿ ಎಲ್ಲರ ದೃಷ್ಟಿ ನನ್ನ ಮೇಲೆ ಇರಲಿ ಎಂದು ನಾನು ಇಷ್ಟಪಡುತ್ತೇನೆ. ಶಾಲಿನಿ ಮಂದವಾಗಿ ಮುಗುಳ್ನಕ್ಕು ಹೇಳಿದಳು. ಮಾಯಾ, ನೀನು ಎಲ್ಲರಿಗಿಂತ ಬೇರೆಯಾಗಿ ಕಾಣುತ್ತಿ. ನಿನ್ನ ತಂದೆ ಹೆಸರನ್ನು ಬೆಳಗಿದರೆ ಸಾಕು. ವರ್ಮಾ ಮಹಲ್ನಿಂದ ಹೊರಡುವಾಗ ಮಾಯಾ ತನ್ನ ಡ್ರೈವರ್ನಿಗೆ ಆದೇಶ ನೀಡಿದಳು. ಸಂಜಯ್, ನೇರವಾಗಿ ಗೇಟ್ನ ಮುಂದೆ ನಿಲ್ಲಿಸು. ನಾನು ಹೆಚ್ಚು ನಡೆದುಕೊಂಡು ಹೋಗುವುದು ನನಗೆ ಇಷ್ಟವಿಲ್ಲ. ಸಂಜಯ್ನು ತಲೆಯಾಡಿಸಿದನು ಮತ್ತು ಗಾಡಿಯನ್ನು ವೇಗವಾಗಿ ಓಡಿಸಿಕೊಂಡು ಹೊರಟನು. ಮಾಯಾ ಹೋಗುವಾಗ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಳು. ಅಪ್ಲೋಡ್ ಮಾಡಿದ ತನ್ನ ಫೋಟೋಗಳನ್ನು ನೋಡಿದಳು. ಅವಳ ಪ್ರತಿಯೊಂದು ಪೋಸ್ಟ್ಗಳಿಗೆ ಸಾವಿರಾರು ಲೈಕ್ ಹಾಗೂ ಕಮೆಂಟ್ಗಳು ಬಂದಿದ್ದವು. ಆಗ ಮಾಯಾ ಇದನ್ನು ನೋಡುತ್ತಾ ಹೇಳಿದಳು, ನೋಡಿದ್ಯಾ ಕೃತಿ, ಜನರು ನನ್ನ ಹುಚ್ಚರಾಗಿದ್ದಾರೆ. ಆಗ ಕೃತಿ ನಗುತ್ತಾ ಹೇಳಿದಳು, ಅಕ್ಕ, ನೀನಂತೂ ಸ್ಟಾರ್ ಆಗಿದ್ಯಾ. ಗಾಡಿಯು ಬಿಸ್ನೆಸ್ ಅಕಾಡೆಮಿ ಗೇಟ್ಗೆ ಬಂದು ನಿಂತಿತ್ತು. ಮಾಯಾ ತನ್ನ ಗಾಡಿಯಿಂದ ಇಳಿಯುತ್ತಾ ಸನ್ಗ್ಲಾಸ್ ಅನ್ನು ಸ್ವಲ್ಪ ಕೆಳಗೆ ಮಾಡಿದಳು. ಸುತ್ತಲೂ ನೋಡಿದಳು. ಕಾಲೇಜಿನ ಕ್ಯಾಂಪಸ್ ಆಧುನಿಕತೆ ಹಾಗೂ ವೈಭವದಿಂದ ತುಂಬಿ ತುಳುಕುತ್ತಿತ್ತು. ಮಾಯಾ ತನ್ನ ಗೆಳತಿಯರನ್ನು ಗೇಟ್ ಬಳಿ ನೋಡಿ ಅವರ ಜೊತೆ ಮಾತನಾಡುತ್ತಾ ಗೇಟ್ನ ಒಳಗೆ ಬಂದಳು. ಆದರೆ ಅವಳ ದೃಷ್ಟಿ ಒಂದು ಸೈಕಲ್ ಮೇಲೆ ಬಿತ್ತು. ಆ ಸೈಕಲನ್ನು ಒಬ್ಬ ಸಾಧಾರಣ ಹುಡುಗ ಚಲಾಯಿಸುತ್ತಿದ್ದನು. ಆಗ ಮಾಯಾ ತನ್ನ ಗೆಳತಿಯರಲ್ಲಿ ನಗುತ್ತಾ ಹೇಳಿದಳು, ಎಲ್ಲರೂ ನೋಡಿ, ಇವನು ಯಾವ ಹಳ್ಳಿಯಿಂದ ಬಂದಿದ್ದಾನೆ, ಸೈಕಲ್ ಮೇಲೆ ಕಾಲೇಜಿಗೆ ಬರುತ್ತಿದ್ದಾನೆ. ಆ ಹುಡುಗನ ಹೆಸರು ರವಿ ರಾಠೋಡ್ ಎಂದಾಗಿತ್ತು. ಅವನು ಮಾಯಾಳ ಜೀವನವನ್ನು ಎಂದೆಂದಿಗೂ ಬದಲಿಸುವವನಾಗಿದ್ದ. ಮುಂಬೈನ ಬೆಳಗು ರಂಗಿನಿಂದ ಕಂಗೊಳಿಸುತ್ತಿತ್ತು. ಎಲಿಟ್ ಬಿಸ್ನೆಸ್ ಅಕಾಡೆಮಿ ಕ್ಯಾಂಪಸ್ ಕೋಲಾವಾದ ಬಳಿ ಇರುವ ಸುಂದರವಾದ ಏರಿಯಾದಲ್ಲಿ ಕಂಗೊಳಿಸುತ್ತಿತ್ತು. ಕ್ಯಾಂಪಸ್ನ ಬಹುಮನಿ ಕಟ್ಟಡಗಳು, ಇದರ ಮಧ್ಯದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿರುವ ಲಾನ್ಗಳು, ಬಗೆ ಬಗೆಯ ಹೂವಿನ ಕುಂಡಗಳು ಯಾವುದೇ ರೆಸಾರ್ಟ್ಗೂ ಕಡಿಮೆ ಎನ್ನುವಂತೆ ತೋರುತ್ತಿರಲಿಲ್ಲ. ಇಂದು ಕಾಲೇಜಿನ ಪ್ರಥಮ ದಿನವಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಹೊಸ ಕನಸನ್ನು ಹೊತ್ತು ಕ್ಯಾಂಪಸ್ನಲ್ಲಿ ದಾಖಲಾಗಿದ್ದರು. ಹಳೆಯ ವಿದ್ಯಾರ್ಥಿಗಳು ತಮ್ಮ ವೈಭವ ಹಾಗೂ ತಮ್ಮ ಉಪಸ್ಥಿತಿಯನ್ನು ತೋರಿಸುವಲ್ಲಿ ನಿರತರಾಗಿದ್ದರು. ರವಿ ರಾಠೋಡ್ ತನ್ನ ಹಳೆಯ ಸೈಕಲ್ನಲ್ಲಿ ಕ್ಯಾಂಪಸ್ನ ಗೇಟ್ ಬಳಿ ಬಂದು ತಲುಪಿದನು. ಅವನ ಸಾಧಾರಣ ಕುರ್ತಾ ಪೈಜಾಮ ಬೆವರಿನಿಂದ ತೊಯ್ದು ಹೋಗಿತ್ತು. ಅವನು ಸೈಕಲನ್ನು ಗೇಟ್ನ ಬಳಿ ಇರುವ ಒಂದು ಮರದ ಕೆಳಗೆ ನಿಲ್ಲಿಸಿದನು ಮತ್ತು ತನ್ನ ಬ್ಯಾಗನ್ನು ಹೆಗಲಿಗೆ ಏರಿಸಿಕೊಂಡನು. ಅವನ ಮುಖ ಶಾಂತವಾಗಿತ್ತು, ಆದರೆ ಕಣ್ಣಿನಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆಗೆ ಹೊರಟಂತೆ ಒಂದು ದೃಢತೆ ಇತ್ತು. ರವಿಯು ತನ್ನ ತಂದೆಯ ಮಾತನ್ನು ನೆನಪು ಮಾಡಿಕೊಂಡನು. ಜನರ ನಿಜವಾದ ರೂಪವನ್ನು ಅರಿಯಲು ನಿನ್ನ ನಿಜವಾದ ರೂಪವನ್ನು ಬಚ್ಚಿಟ್ಟುಕೊಂಡು ನೋಡು. ಜನರು ಅವನ ಆಸ್ತಿ, ಅಂತಸ್ತಿನ ಹಾಗೂ ವೈಭವದ ಹೊರತಾಗಿ ಹೇಗೆ ಗುರುತಿಸುತ್ತಾರೆ ಎಂದು ಈ ಕಾರ್ಯಾಚರಣೆಯಲ್ಲಿ ಅವನು ತಿಳಿಯಲು ಹೊರಟಿದ್ದನು. ಕ್ಯಾಂಪಸ್ನ ಗೇಟ್ನ ಬಳಿ ಮಾಯಾ ತನ್ನ ಗೆಳತಿಯರಾದ ರಿಯಾ, ತಾನ್ಯಾ ಮತ್ತು ಸಿಯಾ ಅವರೊಂದಿಗೆ ನಿಂತಿದ್ದಳು. ಅವಳು ತನ್ನ ಸನ್ಗ್ಲಾಸನ್ನು ಸ್ವಲ್ಪ ಕೆಳಗೆ ಸರಿಸಿದಳು. ರವಿಯನ್ನು ನೋಡಿ ನಗುತ್ತಾ ಹೇಳಿದಳು, ಇಲ್ನೋಡಿ, ಇವನು ಯಾವ ಹಳ್ಳಿಯಿಂದ ಬಂದಿದ್ದಾನೆ, ಸೈಕಲ್ನಲ್ಲಿ ಕಾಲೇಜಿಗೆ ಬರುತ್ತಿದ್ದಾನೆ. ಇವನ ಬಟ್ಟೆ ನೋಡು, ಯಾವುದೋ ಮಾರ್ಕೆಟ್ನಿಂದ ತೆಗೆದುಕೊಂಡು ಬಂದಿದ್ದಾನೆ. ಅವಳ ಧ್ವನಿಯಲ್ಲಿ ತೀವ್ರತೆ ಇತ್ತು ಮತ್ತು ಅವಳ ಗೆಳತಿಯರು ಜೋರು ಜೋರಾಗಿ ನಗಲು ಶುರು ಮಾಡಿದರು. ಆಗ ರಿಯಾ ಹೇಳಿದಳು, ಬಹುಶಃ ತಪ್ಪಾಗಿ ಇವನಿಗೆ ಇಲ್ಲಿ ಅಡ್ಮಿಷನ್ ದೊರೆತಿರಬೇಕು. ಇವನಂತೂ ಯಾವುದೋ ಡಾಬಾದಲ್ಲಿ ಕೆಲಸ ಮಾಡುವವನಂತೆ ತೋರುತ್ತಿದ್ದಾನೆ. ಆಗ ತಾನ್ಯಾ ನಗುತ್ತಾ ತಾನು ಕೂಡ ಶುರುವಿಟ್ಟುಕೊಂಡಳು. ಅವರ ಸೈಕಲ್ ನೋಡಿ, ಅವನ ಅಜ್ಜನ ಸೈಕಲ್ ಎಂದು ತೋರುತ್ತಿದೆ.
ರವಿಯು ಇದನ್ನೆಲ್ಲ ಕೇಳಿಸಿಕೊಂಡನು. ಸ್ವಲ್ಪ ಅವನ ಹೃದಯಕ್ಕೆ ಚುಚ್ಚಿದಂತಾಯಿತು. ಆದರೆ ಅವನು ತನ್ನ ಮುಖದ ಮೇಲೆ ಯಾವುದೇ ಭಾವನೆಗಳಿಗೆ ಅವಕಾಶ ನೀಡಲಿಲ್ಲ. ತನ್ನ ಸೈಕಲ್ಗೆ ಚಾವಿಯನ್ನು ಹಾಕಿದನು ಮತ್ತು ಕ್ಯಾಂಪಸ್ ಕಡೆಗೆ ಹೊರಟನು. ಅವನ ಮನದಲ್ಲಿ ಒಂದು ವಿಚಾರ ಮೂಡಿತ್ತು. ಇದೇ ಜನರ ನಿಜವಾದ ರೂಪವನ್ನು ನಾನು ನೋಡಬೇಕು. ಮಾಯಾ, ನಿನ್ನ ಅಪಹಾಸ್ಯಗಳು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ತಾನು ರಾಥೋಡ್ ಇಂಡಸ್ಟ್ರಿಯ ಸಿಇಒ ಎನ್ನುವುದನ್ನು ಇವರ ಮುಂದೆ ಮುಚ್ಚಿಡಬೇಕು ಎಂದು ಅವನಿಗೆ ಗೊತ್ತಿತ್ತು. ಅವನು ತನ್ನ ಹೆಜ್ಜೆಗಳಿಗೆ ವೇಗ ನೀಡಿದನು ಮತ್ತು ತನ್ನ ಕ್ಲಾಸ್ನ ಕಡೆಗೆ ನಡೆದನು. ಕ್ಲಾಸ್ ರೂಮ್ ಪ್ರವೇಶಿಸುತ್ತಿದ್ದಂತೆ ರವಿ ನೋಡಿದನು. ಕೋಣೆಯು ಆಧುನಿಕ ತಾಂತ್ರಿಕತೆಯಿಂದ ತುಂಬಿ ತುಳುಕುತ್ತಿತ್ತು. ಪ್ರೊಜೆಕ್ಟರ್, ಡಿಜಿಟಲ್ ಬೋರ್ಡ್ ಮತ್ತು ಆರಾಮದಾಯಕ ಕುರ್ಚಿಗಳು ಈ ಕೋಣೆಯನ್ನು ಯಾವುದೋ ಕಾರ್ಪೊರೇಟ್ ಬೋರ್ಡ್ ರೂಮ್ನ ಹಾಗೆ ರೆಡಿ ಮಾಡಿದ್ದರು. ರವಿಯು ಎಲ್ಲರಿಗಿಂತ ಹಿಂದಿನ ಬೆಂಚನ್ನು ಆಯ್ಕೆ ಮಾಡಿಕೊಂಡನು. ಅಲ್ಲಿ ಅವನಿಗೆ ಶಾಂತತೆಯಿಂದ ಕುಳಿತುಕೊಂಡು ತನ್ನ ನೋಟ್ಸ್ ತಯಾರು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಅವನು ತನ್ನ ಹಳೆಯ ನೋಟ್ಬುಕ್ಕನ್ನು ಹೊರತೆಗೆದನು ಮತ್ತು ಏನನ್ನೋ ಬರೆಯಲು ಶುರುವಿಟ್ಟುಕೊಂಡನು. ಆಗ ಮಾಯಾ ಹಿಂತಿರುಗಿ ನೋಡುತ್ತಾ ತನ್ನ ಗೆಳತಿಯರಲ್ಲಿ ನಗುತ್ತಾ ಏನೋ ಹೇಳಿದಳು. ರವಿಯು ಅವಳ ಈ ತಮಾಷೆಯನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ತನ್ನ ಕೆಲಸದಲ್ಲಿ ಮಗ್ನನಾದನು. ಪ್ರೊಫೆಸರ್ ಗುಪ್ತಾ ಅವರು ತಮ್ಮ ಕಠೋರತೆ ಹಾಗೂ ಆಳವಾದ ಪಾಂಡಿತ್ಯಕ್ಕೆ ತುಂಬ ಹೆಸರುವಾಸಿಯಾಗಿದ್ದರು. ಅವರು ಕ್ಲಾಸ್ ಪ್ರಾರಂಭ ಮಾಡಿದರು. ಅವರು ಕ್ಲಾಸಿಗೆ ಬಂದ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರಿದರು. ಮಾಸ್ಟರ್ಸ್ ಪ್ರೋಗ್ರಾಂ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಪ್ರೋಗ್ರಾಂ ನಿಮ್ಮ ಬುದ್ಧಿಮತ್ತೆ, ಮುಂದಾಳತ್ವ ಹಾಗೂ ಕ್ಷಮತೆಯ ಬಗ್ಗೆ ಪರೀಕ್ಷೆ ಮಾಡುತ್ತದೆ. ಇಲ್ಲಿ ಕೇವಲ ಪುಸ್ತಕದ ಜ್ಞಾನದಿಂದ ಕೆಲಸ ನಡೆಯುವುದಿಲ್ಲ. ವಾಸ್ತವದಲ್ಲಿ ನೀವು ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ರವಿಯು ಗಮನವಿಟ್ಟು ಕೇಳಿದನು. ಅವನಿಗೆ ಗೊತ್ತಿತ್ತು, ರಾಥೋಡ್ ಇಂಡಸ್ಟ್ರಿಯನ್ನು ನಡೆಸಿದ್ದರಿಂದ ಬಿಸ್ನೆಸ್ ಕ್ಷೇತ್ರದಲ್ಲಿ ಅವನಿಗೆ ಸಾಕಷ್ಟು ಜ್ಞಾನವಿತ್ತು. ಆದರೆ ಅವನು ಇದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಮುಂದಿನ ಬೆಂಚ್ನಲ್ಲಿ ಕುಳಿತಿದ್ದ ಮಾಯಾ ಪದೇ ಪದೇ ರವಿಯನ್ನು ಹಿಂತಿರುಗಿ ನೋಡುತ್ತಿದ್ದಳು. ಅವಳು ತನ್ನ ಗೆಳತಿ ಸಿಯಾಳಲ್ಲಿ ನಿಧಾನವಾಗಿ ಹೇಳಿದಳು, ಈ ಹುಡುಗ ಇಷ್ಟೊಂದು ಏಕೆ ಶಾಂತವಾಗಿದ್ದಾನೆ? ಸಿಯಾ ನಗುತ್ತಾ ಉತ್ತರ ನೀಡಿದಳು, ಬಹುಶಃ ಇವನಿಗೆ ಏನು ಬರುವುದಿಲ್ಲವೆಂದು ತೋರುತ್ತದೆ. ಅವನಿಗೆ ಹೀಗೆ ಆಕಸ್ಮಿಕವಾಗಿ ಈ ಕಾಲೇಜಿನಲ್ಲಿ ಅಡ್ಮಿಷನ್ ದೊರೆತಿರಬೇಕು. ಮಾಯಾ ತನ್ನ ಸನ್ಗ್ಲಾಸ್ ತೆಗೆದು ಶಾಂತವಾದ ಮುಗುಳು ನಗೆಯೊಂದಿಗೆ ಹೇಳಿದಳು, ಇವನು ಎಷ್ಟು ದಿನ ಈ ಕಾಲೇಜಿನಲ್ಲಿ ನಿಲ್ಲುತ್ತಾನೋ ನೋಡೋಣ. ಕ್ಲಾಸ್ ಮುಗಿದ ನಂತರ ರವಿಯು ಕ್ಯಾಂಪಸ್ನ ಒಂದು ಮರದ ಕೆಳಗೆ ಕುಳಿತುಕೊಂಡು ಪುಸ್ತಕವನ್ನು ಓದುತ್ತಿದ್ದನು. ಮಾಯಾ ಹಾಗೂ ಅವಳ ಗೆಳತಿಯರು ಅಲ್ಲಿಂದ ಹೋಗುತ್ತಿದ್ದರು. ಮಾಯಾ ಮತ್ತೊಮ್ಮೆ ರವಿಯನ್ನು ನೋಡಿ ಅಪಹಾಸ್ಯ ಮಾಡಿದಳು. ಏ ಸೈಕಲ್ ಹುಡುಗ, ಇಲ್ಲಿ ಪುಸ್ತಕ ಓದುವುದರಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ. ನೀನಂತೂ ಯಾವುದಾದರೂ ಡಾಬಾದಲ್ಲಿ ಕೆಲಸ ಮಾಡಬೇಕು. ಅವಳ ಗೆಳತಿಯರು ಮತ್ತೊಮ್ಮೆ ನಗಲು ಶುರು ಮಾಡಿದರು. ರವಿಯು ಪುಸ್ತಕದಿಂದ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತಿ ಮಾಯಾಳ ಕಡೆ ಒಮ್ಮೆ ನೋಡಿದನು. ಮತ್ತೆ ಅವನು ತನ್ನ ಪುಸ್ತಕದಲ್ಲಿ ಮುಳುಗಿದನು. ಅವನು ಸುಮ್ಮನಾಗಿರುವುದನ್ನು ನೋಡಿ ಮಾಯಾಳು ಮತ್ತೊಮ್ಮೆ ಗೊಂದಲಕ್ಕೀಡಾದಳು. ಅವಳು ಯೋಚಿಸಿದಳು, ಈ ಹುಡುಗ ಇಷ್ಟೊಂದು ಶಾಂತವಾಗಿ ಹೇಗಿದ್ದಾನೆ? ನಿಜವಾಗ್ಲೂ ಇವನು ಅಷ್ಟೊಂದು ಅಸಹಾಯಕನಾಗಿದ್ದಾನೆಯೇ? ಅಥವಾ ಇದರಲ್ಲಿ ಬೇರೇನೋ ಇದೆಯೇ? ರವಿಯ ಮನದಲ್ಲಿ ಹಲವಾರು ವಿಚಾರಗಳ ಬಿರುಗಾಳಿ ಎದ್ದಿತ್ತು. ಅವನು ಯೋಚಿಸುತ್ತಿದ್ದನು, ಮಾಯಾ, ನೀನು ನನ್ನನ್ನು ಕೀಳಾಗಿ ತೋರಿಸಬಹುದು ಎಂದು ಅಂದುಕೊಂಡಿದ್ದೀಯಾ? ಆದರೆ ನಾನು ಇಲ್ಲಿಗೆ ನಿನ್ನ ನಿಜವಾದ ರೂಪವನ್ನು ನೋಡಲು ಬಂದಿದ್ದೇನೆ. ಅಹಂಕಾರದ ಪರಿಣಾಮ ಒಂದು ದಿನ ನಿನ್ನಿಂದ ಭರಿಸಲು ಕಷ್ಟವಾಗಬಹುದು. ಅವನು ತನ್ನ ತಂದೆಯ ಫೋಟೋವನ್ನು ನೆನಪು ಮಾಡಿಕೊಂಡು ಮತ್ತೆ ಹೇಳಿಕೊಂಡನು, ಅಪ್ಪಾಜಿ, ನಾನು ನಿಮ್ಮ ಪಾಠವನ್ನು ಎಂದಿಗೂ ಮರೆಯುವುದಿಲ್ಲ. ಜನರು ನಿಜವಾಗಿಯೂ ಹೇಗಿರುತ್ತಾರೆ ಎನ್ನುವುದನ್ನು ನೋಡುತ್ತೇನೆ. ಆಗ ಒಬ್ಬ ಹುಡುಗ ರೋಹನ್ ಮೆಹ್ರಾ ಎನ್ನುವವನು ರವಿಯ ಬಳಿಗೆ ಬಂದನು. ರೋಹನನು ಕೂಡ ಮಧ್ಯಮ ವರ್ಗದ ಪರಿವಾರದಿಂದ ಬಂದ ಈ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿಯಾಗಿದ್ದನು. ಅವನು ರವಿಯಲ್ಲಿ ಹೇಳಿದನು, ನೀನು ಮಾಯಾಳ ಮಾತುಗಳನ್ನು ಏಕೆ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದೀಯಾ? ಅವಳಿಗೆ ಉತ್ತರ ನೀಡು. ಆಗ ರವಿಯು ಮುಗುಳ್ನಗುತ್ತಾ ಹೇಳಿದನು, ರೋಹನ್, ಉತ್ತರ ನೀಡುವ ಸಮಯವೂ ಕೂಡ ಬರುತ್ತದೆ. ನಾನು ಈಗ ಕೇವಲ ಜನರು ಹೇಗಿರುತ್ತಾರೆ ಎಂಬುದನ್ನು ನೋಡಲು ಬಯಸಿದ್ದೇನೆ. ರೋಹನನು ಅಚ್ಚರಿಗೊಂಡು ರವಿಯ ಕಡೆಗೆ ನೋಡಿದನು. ಆದರೆ ಅವನ ಸಾದಾ ಗುಣಗಳಿಗೆ ಪ್ರಭಾವಿತನಾದನು. ಅವನು ಹೇಳಿದನು, ರವಿ, ನೀನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಇದೆಯಾ? ನಡೆ, ಕ್ಯಾಂಟೀನ್ಗೆ ಹೋಗೋಣ. ರವಿಯು ತನ್ನ ಪುಸ್ತಕವನ್ನು ಬಂದ್ ಮಾಡಿ ರೋಹನ್ ಜೊತೆಗೆ ಕ್ಯಾಂಟೀನ್ ಕಡೆಗೆ ನಡೆದನು. ಅವನಿಗೆ ಗೊತ್ತಿತ್ತು, ಇದು ಕೇವಲ ಆರಂಭವಾಗಿತ್ತು. ಮಾಯಾ ಹಾಗೂ ಅವಳ ಗೆಳತಿಯರ ಅಪಹಾಸ್ಯ, ಕಾಲೇಜಿನ ಹೊಸ ವಾತಾವರಣ ಮತ್ತು ಅವನ ಅಡಗಿಕೊಂಡಿರುವ ರಹಸ್ಯ, ಇದೆಲ್ಲವೂ ಒಂದು ದೊಡ್ಡ ಬಿರುಗಾಳಿಯ ಸಂಕೇತವಾಗಿತ್ತು. ಆದರೆ ರವಿಯು ಅದಕ್ಕೆ ತಯಾರಾಗಿದ್ದನು. ಈ ಬಿರುಗಾಳಿಯಲ್ಲಿ ಯಾರು ತನ್ನ ಜೊತೆಗೆ ನಿಲ್ಲುತ್ತಾರೆ ಮತ್ತು ಯಾರು ತನ್ನನ್ನು ಬೀಳಿಸಲು ಪ್ರಯತ್ನಿಸುತ್ತಾರೆ. ಎಲಿಟ್ ಬಿಸ್ನೆಸ್ ಅಕಾಡೆಮಿಯ ಮೊದಲ ವಾರ ಚಾಲ್ತಿಯಲ್ಲಿತ್ತು ಮತ್ತು ಕ್ಯಾಂಪಸ್ನಲ್ಲಿ ಹೊಸ ವಿದ್ಯಾರ್ಥಿಗಳು ಅತಿ ಉತ್ಸಾಹದಲ್ಲಿದ್ದರು. ಬೆಳಗಿನ ಕಿರಣಗಳು ಕ್ಯಾಂಪಸ್ನ ಗಾಜಿನ ಮಹಡಿಗಳ ಮೇಲೆ ಹರಡಿತ್ತು. ಇದರಿಂದ ಇಡೀ ವಾತಾವರಣದಲ್ಲಿ ಹೊಳಪು ಮೂಡಿತ್ತು. ರವಿ ರಾಠೋಡ್ ತನ್ನ ಸಾದಾ ಕುರ್ತಾ ಪೈಜಾಮಾದಲ್ಲಿ ಕಾಲೇಜಿನ ಕ್ಯಾಂಟೀನ್ನ ಮೂಲೆಯ ಒಂದು ಮೇಜಿನಲ್ಲಿ ಕುಳಿತಿದ್ದನು. ಅವನ ಎದುರಿಗೆ ಒಂದು ಸಾಧಾರಣ ತಟ್ಟೆ ಇತ್ತು. ರೋಟಿ ಹಾಗೂ ಆಲೂಗಡ್ಡೆಯ ಗಟ್ಟಿ ಪಲ್ಯ ಇತ್ತು. ಒಂದು ಚಿಕ್ಕ ತಟ್ಟೆಯಲ್ಲಿ ಸಾಂಬಾರಿತ್ತು. ಅವನು ತನ್ನ ಹಳೆಯ ಬ್ಯಾಗನ್ನು ಬದಿಯಲ್ಲಿ ಇಟ್ಟಿದ್ದನು. ಸುಮ್ಮನೆ ಊಟ ಮಾಡುತ್ತಿದ್ದನು.
ಅವನ ದೃಷ್ಟಿ ಊಟದ ತಟ್ಟೆಯ ಮೇಲಿತ್ತು. ಆದರೆ ಅವನ ಬುದ್ಧಿ ಮಾತ್ರ ತನ್ನ ಕಾರ್ಯಾಚರಣೆಯ ಮೇಲಿತ್ತು. ಜನರ ನಿಜವಾದ ರೂಪವನ್ನು ತಿಳಿದುಕೊಳ್ಳುವ ಮಿಷನ್ ಅದಾಗಿತ್ತು. ಕ್ಯಾಂಟೀನಲ್ಲಿ ಗದ್ದಲ ಏರ್ಪಟ್ಟಿತ್ತು. ವಿದ್ಯಾರ್ಥಿಗಳು ತಮ್ಮ ಗೆಳೆಯರೊಂದಿಗೆ ನಗುತ್ತಾ ಕೂಗಾಡುತ್ತಾ ಮಾತನಾಡುತ್ತಿದ್ದರು. ಕ್ಯಾಂಟೀನ್ನ ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಅದು ಮುಂಬರುವ ಕಾಲೇಜಿನ ಬಿಸಿನೆಸ್ ಹಬ್ಬದ ಬಗ್ಗೆ ಹೇಳುತ್ತಿತ್ತು. ರವಿ ಒಂದು ಪೋಸ್ಟರ್ ಮೇಲೆ ದೃಷ್ಟಿ ಹಾಯಿಸಿದಾಗ ಅದರಲ್ಲಿ ಹೀಗೆ ಬರೆದಿತ್ತು: ನಿಮ್ಮ ಬಿಸಿನೆಸ್ ಐಡಿಯಾವನ್ನು ಪ್ರಪಂಚದ ಮುಂದೆ ತನ್ನಿ. ಆಗ ರವಿ ಯೋಚಿಸಿದನು, ಇದು ಒಂದು ಸದಾವಕಾಶ. ಆದರೆ ಈಗ ನಾನು ನನ್ನ ನಿಜವಾದ ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳಬೇಕು. ಆಗಲೇ ಮಾಯಾ ತನ್ನ ಗೆಳತಿಯರಾದ ರಿಯಾ, ತಾನ್ಯಾ ಮತ್ತು ಸಿಯಾಳೊಂದಿಗೆ ಅಲ್ಲಿಗೆ ಬಂದಳು. ಒಂದು ಡಿಸೈನರ್ ಟಾಪ್ ಹಾಗೂ ಜೀನ್ಸ್ ತೊಟ್ಟಿದ್ದಳು. ಅವಳ ಹೆಗಲಿಗೆ ಒಂದು ದುಬಾರಿಯಾದ ಹ್ಯಾಂಡ್ ಬ್ಯಾಗ್ ಇತ್ತು. ಅವಳ ನಡವಳಿಕೆಯಲ್ಲಿ ಒಂದು ರೀತಿಯ ಸೊಕ್ಕಿತ್ತು. ಅವಳು ಕ್ಯಾಂಟೀನ್ ಮಾಲಕಿಯಂತೆ ವರ್ತಿಸುತ್ತಿದ್ದಳು. ಅವಳು ತನ್ನ ಸನ್ಗ್ಲಾಸನ್ನು ಸ್ವಲ್ಪ ಕೆಳಗೆ ಜಾರಿಸಿದಳು. ರವಿಯು ಮೂಲೆಯಲ್ಲಿ ಕುಳಿತಿರುವುದನ್ನು ನೋಡಿದಳು. ಒಂದು ಶಾಂತವಾದ ಮಂದಹಾಸ ಅವಳ ಮುಖದಲ್ಲಿ ಮೂಡಿತು. ಅವಳು ತನ್ನ ಗೆಳತಿಯರೊಂದಿಗೆ ರವಿಯ ಬಳಿಗೆ ಬಂದು ತಲುಪಿದಳು. ಜೋರಾಗಿ ನಗುತ್ತಾ ಹೇಳಿದಳು, ನೋಡಿ, ಈ ಬಡ ಹುಡುಗ ಇಲ್ಲಿ ಕುಳಿತಿದ್ದಾನೆ. ಅವನ ಊಟವನ್ನು ನೋಡಿ, ಸೇಮ್ ಡಾಬಾದಂತೆ ಕಾಣುತ್ತಿದೆ. ನೀನು ಇಲ್ಲಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಹೋಗು, ಎಲ್ಲಾದರೂ ಬೀದಿಯಲ್ಲಿ ಕುಳಿತು ಊಟ ಮಾಡು. ಅವಳ ಗೆಳತಿಯರು ಇದನ್ನು ಕೇಳಿ ಜೋರಾಗಿ ನಕ್ಕರು. ಆಗ ರಿಯಾ ಚಿಟಿಕೆ ಬಾರಿಸುತ್ತಾ ಹೇಳಿದಳು, ಮಾಯಾ, ಬಹುಶಃ ಈತನಿಗೆ ಊಟವು ಫ್ರೀಯಾಗಿ ದೊರೆಯುತ್ತಿರಬಹುದು. ಹಾಗಾಗಿ ಇಲ್ಲಿ ಕುಳಿತುಕೊಂಡಿದ್ದಾನೆ. ಆಗ ತಾನ್ಯಾ ನಗುತ್ತಾ ಜೊತೆಗೂಡಿಸಿದಳು, ಮತ್ತು ಈತನ ಸೈಕಲ್ ನೋಡಿ, ಯಾವುದೋ ಗುಜರಿಯಿಂದ ಎತ್ತಿಕೊಂಡು ಬಂದಿರುವ ಹಾಗೆ ತೋರುತ್ತಿದೆ. ಇದನ್ನು ಕೇಳಿ ಕ್ಯಾಂಟೀನ್ನಲ್ಲಿದ್ದ ಕೆಲವು ಬೇರೆ ವಿದ್ಯಾರ್ಥಿಗಳು ಕೂಡ ನಕ್ಕರು. ರವಿಯು ತಲೆಯನ್ನು ಎತ್ತಿ ಮಾಯಾಳನ್ನು ಒಂದು ಕ್ಷಣ ನೋಡಿದನು. ಅವನ ಮನಸ್ಸಿಗೆ ಈ ಮಾತುಗಳು ನಾಟಿದಂತಾದರೂ ಮುಖದಲ್ಲಿ ಯಾವುದೇ ಭಾವವನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಅವನು ತನ್ನ ತಂದೆಯ ಮಾತನ್ನು ಮತ್ತೆ ನೆನಪು ಮಾಡಿಕೊಂಡನು. ಜನರು ನಿನ್ನ ಆಸ್ತಿ ಅಂತಸ್ತನ್ನು ನೋಡಿ ನಿನ್ನನ್ನು ಪ್ರೀತಿಸುತ್ತಾರೆ. ಅವನು ಸುಮ್ಮನೆ ತನ್ನ ರೊಟ್ಟಿಯ ಒಂದು ತುಂಡನ್ನು ಹರಿದುಕೊಂಡನು ಮತ್ತು ಊಟವನ್ನು ಮುಂದುವರಿಸಿದನು. ಅವನ ಈ ಮೌನವು ಮಾಯಾಳನ್ನು ಇನ್ನೂ ಬಡಬಡಿಸುವಂತೆ ಮಾಡಿತ್ತು. ಮತ್ತು ಅವಳು ಹೇಳಿದಳು, ಹೇ ಸೈಕಲ್ ಹುಡುಗ, ಏಕೆ ಮಾತನಾಡುತ್ತಿಲ್ಲ? ಹೆದರಿಕೆ ಆಯ್ತೇನು? ಆಗ ರವಿಯು ಶಾಂತ ಸ್ವರದಿಂದ ಹೇಳಿದನು, ಮಾಯಾ, ನನಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ನನ್ನ ಊಟ ನನಗೆ ಇಷ್ಟ ಮತ್ತು ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ದೃಢತೆ ಇತ್ತು. ಇದು ಮಾಯಾಳು ಅಸಹಜಳಾಗುವಂತೆ ಮಾಡಿತು. ಅವಳು ತನ್ನ ಗೆಳತಿಯರ ಕಡೆಗೆ ನೋಡಿ ನಗುತ್ತಾ ಹೇಳಿದಳು, ನಡೆಯಿರಿ, ಇವನನ್ನು ಡಾಬಾದ ಊಟ ಮಾಡಲು ಬಿಟ್ಟು ಬಿಡೋಣ. ಅವಳು ತನ್ನ ಮೇಜಿನ ಕಡೆಗೆ ನಡೆದಳು. ಆದರೆ ಅವಳ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಚಿಂತೆ ಕಾಡುತ್ತಿತ್ತು. ಅವಳಿಗೊಂದು ಅರ್ಥವಾಗಲಿಲ್ಲ. ರವಿಯು ಇಷ್ಟೊಂದು ಹೇಗೆ ಶಾಂತ ಹಾಗೂ ಆತ್ಮವಿಶ್ವಾಸದಿಂದ ಇದ್ದಾನೆ? ಆಗ ಒಬ್ಬ ಹುಡುಗ ರೋಹನ್ ಮೆಹ್ರಾ ರವಿಯ ಟೇಬಲ್ ಬಳಿ ಬಂದು ಕುಳಿತುಕೊಂಡನು. ರೋಹನನು ಮಧ್ಯಮ ವರ್ಗದ ಪರಿವಾರದವನಾಗಿದ್ದನು ಮತ್ತು ಕಾಲೇಜಿನಲ್ಲಿ ತನ್ನ ಕಠಿಣ ಪರಿಶ್ರಮದಿಂದ ಜಾಗವನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಅವನು ಮಾಯಾಳ ತಮಾಷೆಯನ್ನು ನೋಡಿದ್ದನು ಮತ್ತು ರವಿಯ ಸಾದಾ ನಡವಳಿಕೆಯನ್ನು ತಿಳಿದುಕೊಂಡಿದ್ದನು. ಅವನು ರವಿಯಲ್ಲಿ ಹೇಳಿದನು, ನೀನು ಇದೆಲ್ಲವನ್ನು ಏಕೆ ಸಹಿಸಿಕೊಂಡಿದ್ಯಾ ರವಿ? ಮಾಯಾ ಹಾಗೂ ಮಾಯಾಳ ಗೆಳತಿಯರು ನಿನ್ನನ್ನು ಪದೇ ಪದೇ ಅವಮಾನಗೊಳಿಸುತ್ತಿದ್ದಾರೆ. ನೀನೇಕೆ ಉತ್ತರ ನೀಡುತ್ತಿಲ್ಲ? ರವಿ ಉತ್ತರ ನೀಡಿದನು, ಯಾವಾಗ ಉತ್ತರ ನೀಡುವ ಸಮಯ ಬರುತ್ತೋ ಆಗ ಉತ್ತರ ನೀಡುತ್ತೇನೆ. ಆದರೆ ನಿನ್ನ ಜೊತೆಗಿನ ಕಂಪನಿ ನನಗೆ ತುಂಬ ಹಿಡಿಸಿತು. ಇಬ್ಬರೂ ಮಾತನಾಡಲು ಶುರು ಮಾಡಿದರು. ರೋಹನ್ ಹೇಳಿದನು, ನಾನು ಒಂದು ಚಿಕ್ಕ ಪಟ್ಟಣದಿಂದ ಈ ಕಾಲೇಜಿಗೆ ಕಲಿಯಲು ಬಂದಿದ್ದೇನೆ. ಸ್ಕಾಲರ್ಶಿಪ್ನ ಆಧಾರದಲ್ಲಿ ತಾನು ಈ ಕಾಲೇಜಿನಲ್ಲಿ ಸೇರಿಕೊಂಡಿದ್ದೇನೆ. ರವಿಯು ಅವನ ಪರಿಶ್ರಮದ ಬಗ್ಗೆ ತುಂಬ ಹೊಗಳಿದನು. ಆದರೆ ತನ್ನ ರಹಸ್ಯವನ್ನು ಅವನ ಮುಂದೆ ತೋರ್ಪಡಿಸಿಕೊಳ್ಳಲಿಲ್ಲ. ಅವನಿಗೆ ಗೊತ್ತಿತ್ತು, ಒಂದು ವೇಳೆ ತಾನು ರಾಥೋಡ್ ಇಂಡಸ್ಟ್ರಿಯ CEO ಎಂದು ರೋಹನ್ನಿಗೆ ಗೊತ್ತಾದರೆ ಅವನ ವ್ಯವಹಾರದಲ್ಲೂ ಕೂಡ ಬದಲಾವಣೆ ಉಂಟಾಗಬಹುದು ಎಂದು ಅಂದುಕೊಂಡನು. ಆಗ ರೋಹನ್ ಹೇಳಿದನು, ಮುಂದಿನ ಕ್ಲಾಸಿಗೆ ಹೋಗೋಣ ನಡೆ ಎಂದನು. ದಾರಿಯಲ್ಲಿ ರೋಹನ್ ಕೇಳಿದನು, ರವಿ, ನೀನು ಇಷ್ಟೊಂದು ಶಾಂತವಾಗಿ ಹೇಗಿದ್ದೀಯಾ? ನಾನಾಗಿದ್ದರೆ ಮಾಯಾಳಿಗೆ ತಿರುಗಿ ಹೇಳಿ ಅವಳ ಬಾಯಿ ಮುಚ್ಚಿಸುತ್ತಿದ್ದೆ. ರವಿಯು ಮಂದವಾಗಿ ನಕ್ಕು ಹೇಳಿದನು, ಪ್ರತಿಯೊಂದಕ್ಕೂ ಒಂದು ಕಾಲ ಎಂಬುದಿರುತ್ತದೆ. ನಾನು ಆ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಅವನ ಮನದಲ್ಲಿ ಒಂದೇ ಒಂದು ಮಾತು ಗುಯಿಗುಡುತ್ತಿತ್ತು, ಅವರ ತಂದೆಯ ಆ ಸಲಹೆ. ನಿನ್ನ ಸತ್ಯವನ್ನು ರಹಸ್ಯವಾಗಿ ಇಟ್ಟುಕೊಂಡಾಗ ಜನರ ನಿಜವಾದ ರೂಪ ಕಣ್ಣ ಮುಂದೆ ಬರುತ್ತದೆ. ಮಾಯಾಳ ಅಹಂಕಾರ ಅವಳ ನಿಜವಾದ ರೂಪವನ್ನು ರಹಸ್ಯವಾಗಿಟ್ಟಿದೆ ಎಂದು ಅವನಿಗೆ ಗೊತ್ತಿತ್ತು. ಅವಳ ಅಹಂಕಾರದ ಹಿಂದಿನ ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದ್ದನು. ಎಲಿಟ್ ಬಿಸ್ನೆಸ್ ಅಕಾಡೆಮಿಯಲ್ಲಿ ಮೊದಲ ಸೆಮಿಸ್ಟರ್ನ ಕೊನೆಯ ಕ್ಷಣವಾಗಿತ್ತು. ಕ್ಯಾಂಪಸ್ನಲ್ಲಿ ಬಿಸ್ನೆಸ್ ಫೆಸ್ಟ್ನ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಎಲ್ಲ ಕಡೆಗೂ ಉತ್ಸಾಹದ ವಾತಾವರಣ ತುಂಬಿತ್ತು. ಗೋಡೆಯ ಮೇಲೆ ಬಣ್ಣ ಬಣ್ಣದ ಪೋಸ್ಟರ್ಗಳನ್ನು ಹಚ್ಚಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಾಜೆಕ್ಟ್ ಹಾಗೂ ಸ್ಟಾಲ್ಗಳ ಯೋಜನೆಯಲ್ಲಿ ನಿರತರಾಗಿದ್ದರು. ರವಿ ರಾಠೋಡ್ ತನ್ನ ಸಾದಾ ಕುರ್ತಾ ಪೈಜಾಮದಲ್ಲಿ ಕಾಲೇಜಿನ ಲೈಬ್ರರಿಯಲ್ಲಿ ಕುಳಿತು ಪುಸ್ತಕವನ್ನು ಓದುತ್ತಿದ್ದನು.
ಆ ದಿನ ಅವರು ಅಕಾಡೆಮಿಯಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಹೊರಡಿಸಿದರು. ನೀವೆಲ್ಲರೂ ಒಂದು ಗ್ರೂಪ್ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡಬೇಕು. ಅವರ ಧ್ವನಿಯಲ್ಲಿ ಗಂಭೀರತೆ ಇತ್ತು. ಈ ಪ್ರಾಜೆಕ್ಟ್ ಕಾಲೇಜಿನ ವಾರ್ಷಿಕ ಬಿಸಿನೆಸ್ ಫೆಸ್ಟ್ನ ಭಾಗವಾಗಲಿದೆ. ನೀವು ಇದರಲ್ಲಿ ಒಂದು ವಾಸ್ತವಿಕ ಕಂಪನಿಯ ಸಮಸ್ಯೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಪ್ರಸ್ತುತಪಡಿಸಬೇಕು. ಇದು ನಿಮ್ಮ ಬುದ್ಧಿವಂತಿಕೆ, ಟೀಮ್ ವರ್ಕ್ ಮತ್ತು ನೇತೃತ್ವದ ಪರೀಕ್ಷೆಯಾಗಿದೆ. ಕ್ಲಾಸ್ನಲ್ಲಿ ಮೌನ ಆವರಿಸಿತು. ಪ್ರೊಫೆಸರ್ ಅವರು ಗ್ರೂಪ್ನ ಲಿಸ್ಟ್ ಅನ್ನು ಓದಿದರು. ಕಾಕತಾಳೀಯವೆಂಬಂತೆ ರವಿ ಹಾಗೂ ಮಾಯಾ ಇಬ್ಬರು ಒಂದೇ ಗ್ರೂಪ್ನಲ್ಲಿದ್ದರು. ಇದನ್ನು ಕೇಳುತ್ತಿದ್ದಂತೆ ಮಾಯಾ ಪ್ರೊಫೆಸರ್ ಅವರ ಕಡೆಗೆ ನೋಡಿದಳು. ಬೇಜಾರು ಮಾಡಿಕೊಳ್ಳುತ್ತಾ ಹೇಳಿದಳು, ಸರ್, ನನ್ನನ್ನು ಈ ಸೈಕಲ್ ಹುಡುಗನ ಜೊತೆ ಏಕೆ ಸೇರಿಸಿದ್ದೀರಿ? ನನಗೆ ಈ ಹುಡುಗ ಬೇಡ. ನಾನೊಬ್ಬಳೇ ಈ ಪ್ರಾಜೆಕ್ಟನ್ನು ಚೆನ್ನಾಗಿ ನಿರ್ವಹಿಸಬಲ್ಲೆ. ಪ್ರೊಫೆಸರ್ ಗುಪ್ತಾ ಅವರು ತಮ್ಮ ಚಸ್ಮಾವನ್ನು ಮೇಲಕ್ಕೆ ಸರಿಸುತ್ತಾ ಹೇಳಿದರು, ಮಾಯಾ, ಈ ಪ್ರಾಜೆಕ್ಟ್ ಟೀಮ್ ವರ್ಕ್ನ ಭಾಗವಾಗಿರುತ್ತದೆ. ನೀನು ರವಿ ಹಾಗೂ ಬೇರೆ ಗ್ರೂಪ್ನೊಂದಿಗೆ ಕೆಲಸ ಮಾಡಬೇಕು. ಯಾವುದೇ ನೆಪವನ್ನು ಹೇಳಬೇಡ. ಮಾಯಾ ಸಿಟ್ಟಿನಿಂದ ಮೂಗು ಮುರಿಯುತ್ತಾ ತನ್ನ ಬೆಂಚ್ನಲ್ಲಿ ಕುಳಿತುಕೊಂಡಳು. ಅವಳು ಹಿಂದಿನ ಬೆಂಚಿನಲ್ಲಿ ಸುಮ್ಮನೆ ಕುಳಿತಿದ್ದ ರವಿಯ ಕಡೆಗೆ ನೋಡಿದಳು. ಮನದಲ್ಲಿ ಯೋಚಿಸಿದಳು, ಈ ಹುಡುಗ ನನ್ನ ಪ್ರಾಜೆಕ್ಟನ್ನು ಅವಶ್ಯವಾಗಿ ಹಾಳು ಮಾಡುತ್ತಾನೆ. ಮೊದಲ ಗ್ರೂಪ್ ಮೀಟಿಂಗ್ ಲೈಬ್ರರಿಯಲ್ಲಿ ನಿರ್ಧಾರವಾಯಿತು. ರವಿ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ತಲುಪಿದನು. ಅವನು ತನ್ನ ಹಳೆಯ ನೋಟ್ಬುಕ್ ಹಾಗೂ ಪ್ರಿಂಟೌಟ್ ಜೊತೆಗೆ ಬಂದಿದ್ದನು. ಗ್ರೂಪ್ನಲ್ಲಿ ಮಾಯಾ, ರವಿ, ರೋಹನ್ ಮತ್ತು ಇಬ್ಬರು ಬೇರೆ ವಿದ್ಯಾರ್ಥಿಗಳಾದ ಸಂಜನಾ ಹಾಗೂ ವಿಕ್ರಮ್ ಇದ್ದರು. ಮೀಟಿಂಗ್ ಶುರುವಾಗುತ್ತಿದ್ದಂತೆ ಮಾಯಾ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾ ಹೇಳಿದಳು, ನಾನು ಈ ಪ್ರಾಜೆಕ್ಟ್ನ ಲೀಡರ್ ಆಗಿದ್ದೇನೆ. ನೀವೆಲ್ಲರೂ ಕೇವಲ ನನ್ನ ಮಾತನ್ನು ಕೇಳಿ. ನಾನು ಏನು ಹೇಳುತ್ತೇನೋ ಅದನ್ನೇ ಮಾಡಿ. ಅದರಲ್ಲೂ ಮುಖ್ಯವಾಗಿ ಸೈಕಲ್ ಹುಡುಗ, ನೀನು ಗಮನವಿಟ್ಟು ಕೇಳು ಎನ್ನುತ್ತಾ ಮಾಯಾ ರವಿಯ ಕಡೆಗೆ ತೀಕ್ಷ್ಣವಾದ ನೋಟವನ್ನು ಬೀರುತ್ತಾ ಹೇಳಿದಳು, ನಿನ್ನಂಥ ಬಡ ಹುಡುಗ ಬಹಳ ಬುದ್ಧಿವಂತಿಕೆ ತೋರುವ ಅವಶ್ಯಕತೆ ಇಲ್ಲ. ರವಿ ಸುಮ್ಮನೆ ತಲೆ ಆಡಿಸಿದನು ಮತ್ತು ತನ್ನ ನೋಟ್ಸನ್ನು ಹೊರತೆಗೆದನು. ಅವನು ಏನನ್ನೂ ಹೇಳಲಿಲ್ಲ, ಆದರೆ ಅವನ ಕಣ್ಣಿನಲ್ಲಿ ಒಂದು ಹೊಳಪಿತ್ತು. ಪ್ರಾಜೆಕ್ಟ್ಗಾಗಿ ನೀಡಿದ ಕಂಪನಿಯು ಒಂದು ಟೆಕ್ಸ್ಟೈಲ್ ಫರ್ಮ್ ಆಗಿತ್ತು. ಅದು ಕಳೆದ ಕೆಲವು ವರ್ಷಗಳಿಂದ ನಷ್ಟದಲ್ಲಿ ಮುಳುಗಿತ್ತು. ಮಾಯಾಳು ತಕ್ಷಣ ಸಲಹೆ ನೀಡಿದಳು, ನಾವು ಆ ಕಂಪನಿಯ ಪರವಾಗಿ ಹೈ ಎಂಡ್ ಡಿಸೈನರ್ ಲಾಂಚ್ ಮಾಡಬೇಕು. ಶ್ರೀಮಂತರು ಇದನ್ನು ಖರೀದಿಸುತ್ತಾರೆ ಮತ್ತು ಇದರಿಂದ ಕಂಪನಿಯ ಲಾಭ ಕೂಡ ಹೆಚ್ಚಾಗುತ್ತದೆ. ಅವಳ ಸಲಹೆಯನ್ನು ಕೇಳಿ ಸಂಜನಾ ಹಾಗೂ ವಿಕ್ರಮ್ ಇಬ್ಬರು ಸಹಮತಿ ವ್ಯಕ್ತಪಡಿಸಿದರು. ಆದರೆ ರವಿ ನಿಧಾನವಾಗಿ ಹೇಳಿದನು, ಮಾಯಾ, ಡಿಸೈನ್ ಕಲೆಕ್ಷನ್ಗಳ ಖರ್ಚು ವೆಚ್ಚ ತುಂಬ ಹೆಚ್ಚಾಗುತ್ತದೆ. ಮಾರ್ಕೆಟ್ ರಿಸರ್ಚ್ನ ಪ್ರಕಾರ ಈ ಕಂಪನಿಯ ಟಾರ್ಗೆಟ್ ಮಧ್ಯಮ ವರ್ಗದಾಗಿದೆ. ನಾವು ಕೈಗೆಟಕುವ ದರದ ಮತ್ತು ಸುಂದರವಾದ ಸ್ಟೈಲ್ನ ತಂತ್ರವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಮಾಯಾ ತಕ್ಷಣ ರವಿಯ ಮಾತನ್ನು ತಿರಸ್ಕರಿಸುತ್ತಾ ಹೇಳಿದಳು, ಬಿಸ್ನೆಸ್ ಬಗ್ಗೆ ನಿನಗೇನು ಗೊತ್ತು? ನೀನು ಕೇವಲ ನನ್ನ ಮಾತನ್ನು ಕೇಳು. ಆದರೆ ರೋಹನ್ ರವಿಯ ಜೊತೆ ಆದನು. ರೋಹನ್ ಹೇಳಿದನು, ಮಾಯಾ, ರವಿಯ ಮಾತಿನಲ್ಲಿ ಸತ್ಯವಿದೆ. ನಾವು ಡೇಟಾವನ್ನು ನೋಡಬೇಕು. ಆಗ ಮಾಯಾ ಸಿಟ್ಟಿನಿಂದ ರೋಹನ್ ಕಡೆಗೆ ಗುರಾಯಿಸಿದಳು. ಆದರೆ ಮೀಟಿಂಗ್ ಮುಗಿಯುವವರೆಗೂ ಏನನ್ನೂ ಹೇಳಲಿಲ್ಲ. ಮುಂದಿನ ಕೆಲವು ವಾರಗಳವರೆಗೆ ರವಿಯು ರಹಸ್ಯವಾಗಿ ಪ್ರಾಜೆಕ್ಟ್ಗಾಗಿ ಕೆಲಸ ಮಾಡಲು ಶುರು ಮಾಡಿದನು. ಅವನು ರಾಠೋಡ್ ಇಂಡಸ್ಟ್ರಿಯಲ್ಲಿ ಪಡೆದ ತನ್ನ ಅನುಭವವನ್ನು ಬಳಸಿಕೊಂಡನು ಮತ್ತು ಇದನ್ನು ಎಲ್ಲಿಯೂ ತೋರ್ಪಡಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿದನು. ರವಿಯು ಮಾರ್ಕೆಟ್ನ ಬಗ್ಗೆ ರಿಸರ್ಚ್ ಮಾಡಿದನು, ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ತಿಳಿದುಕೊಂಡನು. ಆನಂತರ ಅವನು ಕೈಗೆಟುಕುವ ದರದ ಬಟ್ಟೆಗಳ ಡಿಸೈನ್ ಅನ್ನು ತಯಾರು ಮಾಡಿದನು. ಅವನು ಈ ಎಲ್ಲ ಡೇಟಾದೊಂದಿಗೆ ಒಂದು ಪ್ರೆಸೆಂಟೇಷನ್ ತಯಾರು ಮಾಡಿದನು ಮತ್ತು ಗ್ರೂಪ್ಗೆ ತೋರಿಸಿದನು. ಮೊದಮೊದಲು ಮಾಯಾ ಅವನ ಈ ಪ್ರೆಸೆಂಟೇಷನ್ ಬಗ್ಗೆ ಗೇಲಿ ಮಾಡಿದಳು. ಆದರೆ ಯಾವಾಗ ಪ್ರೊಫೆಸರ್ ಗುಪ್ತಾ ಅವರು ಪ್ರಾಜೆಕ್ಟ್ನ ಸಮೀಕ್ಷೆ ಮಾಡಿದರೋ ಆಗ ಅವರು ರವಿಯ ರೂಪರೇಷೆಗಳನ್ನು ತುಂಬ ಹೊಗಳಿದರು. ಈ ಪ್ರೆಸೆಂಟೇಷನ್ ಡೇಟಾ ಆಧಾರಿತ ಹಾಗೂ ವ್ಯಾವಹಾರಿಕವಾಗಿದೆ ಎಂದು ಅವರು ಹೇಳಿದರು. ಯಾರು ಇದನ್ನು ತಯಾರಿಸಿದ್ದಾರೋ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಇದರಲ್ಲಿ ತೋರಿಸಿದ್ದಾರೆ. ಬಿಸ್ನೆಸ್ ಫೆಸ್ಟ್ನ ದಿನ ಎಲ್ಲ ಗ್ರೂಪ್ಗಳು ತಮ್ಮ ತಮ್ಮ ಪ್ರೆಸೆಂಟೇಷನ್ ನೀಡಿದವು. ರವಿಯು ಶಾಂತ ಹಾಗೂ ಆತ್ಮವಿಶ್ವಾಸದಿಂದ ತನ್ನ ಪ್ರೆಸೆಂಟೇಷನ್ ಪ್ರಸ್ತುತಪಡಿಸಿದನು. ಆದರೆ ಮಾಯಾ ಕೇವಲ ತನ್ನ ಡಿಸೈನರ್ ಕಲೆಕ್ಷನ್ನ ಐಡಿಯಾವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸಿದಳು. ರವಿಯ ಪ್ರೆಸೆಂಟೇಷನ್ಗೆ ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ನೀಡಿದರು ಮತ್ತು ಗ್ರೂಪ್ಗೆ ಮೊದಲ ಪುರಸ್ಕಾರ ದೊರೆಯಿತು. ಮಾಯಾ ಹೈರಾಣಾಗಿ ಹೋದಳು. ಅವಳು ಮೊದಲ ಬಾರಿಗೆ ರವಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವನ ಸಾದಾ ನಡವಳಿಕೆ, ಅವನ ಬುದ್ಧಿವಂತಿಕೆ ಮತ್ತು ಅವನ ಆತ್ಮವಿಶ್ವಾಸವು ಅವಳನ್ನು ವಿಚಿತ್ರವಾಗಿ ಆಕರ್ಷಿಸತೊಡಗಿತು. ಫೆಸ್ಟ್ನ ನಂತರ ಮಾಯಾ ರವಿಯನ್ನು ಒಂದು ಮೂಲೆಗೆ ಕರೆದಳು. ನೀನು ಇದೆಲ್ಲ ಹೇಗೆ ಮಾಡಿದೆ? ನೀನಂತೂ ಒಬ್ಬ ಸಾಮಾನ್ಯ ಹುಡುಗನಲ್ಲವೇ? ರವಿಯು ಮುಗುಳ್ನಗುತ್ತಾ ಉತ್ತರ ನೀಡಿದನು, ಮಾಯಾ, ಯಾವಾಗಲೂ ಬಿಸ್ನೆಸ್ ಮನಸ್ಸಿಟ್ಟು ಮಾಡುವುದರಿಂದ ಮತ್ತು ತಲೆ ಓಡಿಸುವುದರಿಂದ ನಡೆಯುತ್ತದೆಯೇ ಹೊರತು ಅಹಂಕಾರ ಅಥವಾ ಹಣದಿಂದ ಅಲ್ಲ. ರವಿಯ ಮಾತುಗಳು ಮಾಯಾಳ ಹೃದಯಕ್ಕೆ ನಾಟಿತ್ತು. ಮೊದಲ ಬಾರಿ ಅವಳಿಗೆ ತನ್ನ ಅಹಂಕಾರದ ಮೇಲೆ ಸಂಶಯ ಮೂಡಿತು. ಅವಳು ಯೋಚಿಸಿದಳು, ಬಹುಶಃ ಈ ಹುಡುಗ ಹೊರಗಡೆ ತೋರ್ಪಡಿಸಿಕೊಳ್ಳುವಷ್ಟು ಸಾಧಾರಣ ಹುಡುಗನಲ್ಲ. ಆದರೆ ಮಾಯಾಳ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಹೋಗಿರಲಿಲ್ಲ.
ಅವಳು ರವಿಯ ಕಡೆಗೆ ಆಕರ್ಷಿತಗೊಂಡಿರುವುದಂತೂ ಸತ್ಯವಾಗಿತ್ತು. ಆದರೆ ಈಗಲೂ ತಾನು ಅವನಿಗಿಂತ ಒಂದು ಪಟ್ಟು ಮೇಲು ಎಂದು ಅಂದುಕೊಳ್ಳುತ್ತಿದ್ದಳು. ಅವಳು ಯೋಚಿಸಿದಳು, ಈ ಹುಡುಗ ಎಲ್ಲಿವರೆಗೆ ನಿಲ್ಲುತ್ತಾನೆ ಎಂದು ನಾನು ಕೂಡ ನೋಡಿಯೇ ತೀರುತ್ತೇನೆ. ರವಿಯು ಮಾಯಾಳ ಕಡೆಗೆ ನೋಡಿದನು ಮತ್ತು ಮುಗುಳ್ನಕ್ಕನು. ಅವನಿಗೆ ಗೊತ್ತಿತ್ತು, ಮಾಯಾಳ ಈ ಅಹಂಕಾರವು ಅವಳ ನಿಜವಾದ ರೂಪವನ್ನು ಅಡಗಿಸಿಟ್ಟಿದೆ. ನಿಜವಾದ ರೂಪವೇನು ಎನ್ನುವುದನ್ನು ಅರಿಯಲು ಬಯಸಿದ್ದನು. ಎಲಿಟ್ ಬಿಸಿನೆಸ್ ಅಕಾಡೆಮಿಯ ವಾರ್ಷಿಕ ಬಿಸಿನೆಸ್ ಫೆಸ್ಟ್ ಪ್ರತಿ ವರ್ಷವೂ ನಡೆಯುತ್ತಿತ್ತು. ಕ್ಯಾಂಪಸ್ ವಿವಿಧ ಬಣ್ಣಗಳಿಂದ ಹಾಗೂ ಉತ್ಸಾಹದಿಂದ ತುಂಬುವಂತೆ ಮಾಡುತ್ತಿತ್ತು. ಕ್ಯಾಂಪಸ್ ಮುಖ್ಯ ಲಾನ್ನಲ್ಲಿ ಹಾಕಲಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಬಿಸಿನೆಸ್ ಐಡಿಯಾ ಹಾಗೂ ಪ್ರಾಜೆಕ್ಟ್ಗಳನ್ನು ಪ್ರದರ್ಶನ ಮಾಡುತ್ತಿದ್ದರು. ಗಾಳಿಯಲ್ಲಿ ಬಗೆ ಬಗೆಯ ಅಡುಗೆಯ ಸ್ವಾದ, ತಮಾಷೆಯ ಮಾತುಗಳು ಮತ್ತು ಸಂಗೀತದ ಝೇಂಕಾರ ಉತ್ಸವದ ವಾತಾವರಣವನ್ನು ಉಂಟು ಮಾಡಿತ್ತು. ರವಿ ರಾಠೋಡ್ ತನ್ನ ಸಾಧಾರಣ ಕುರ್ತಾ ಪೈಜಾಮದಲ್ಲಿ ಒಂದು ಚಿಕ್ಕ ಸ್ಟಾಲ್ನಲ್ಲಿ ನಿಂತಿದ್ದನು. ಅವನು ತನ್ನ ಕೈಯಾರೆ ಮಾಡಿದ ಕಾರ್ಡ್ಸ್ ಹಾಗೂ ಗಿಫ್ಟ್ಗಳ ಸ್ಟಾಲ್ ಹಾಕಿದ್ದನು. ಅದು ಸಾಮಾನ್ಯ ಹಾಗೂ ಅಮೂಲ್ಯತೆಯ ಮಿಶ್ರಣವಾಗಿತ್ತು. ಪ್ರತಿ ಕಾರ್ಡ್ನ ಮೇಲೂ ಅವನು ಚಿಕ್ಕ ಚಿಕ್ಕ ಸಂದೇಶವನ್ನು ಬರೆದಿದ್ದನು. ಅದು ಹೃದಯವನ್ನು ತಟ್ಟುತ್ತಿತ್ತು. ಅವನ ಈ ಸ್ಟಾಲ್ ಬೇರೆಲ್ಲ ಪಳಪಳ ಹೊಳೆಯುವ ಸ್ಟಾಲ್ಗಳಿಗಿಂತಲೂ ಬೇರೆಯಾಗಿ ತೋರುತ್ತಿತ್ತು ಮತ್ತು ಇದೇ ಅವನ ವಿಶಿಷ್ಟತೆಯಾಗಿತ್ತು. ರವಿಯ ಉದ್ದೇಶವು ಹಣ ಸಂಪಾದಿಸುವುದಾಗಿರಲಿಲ್ಲ. ಅವನು ತನ್ನ ಮುಖಾಂತರ ಜನರ ಭಾವನೆಗಳನ್ನು ಅರಿಯಲು ಪ್ರಯತ್ನಿಸುತ್ತಿದ್ದನು. ರವಿ ತುಂಬ ಪ್ರಯತ್ನಪಟ್ಟು ಒಂದು ಕಾರ್ಡ್ ತಯಾರು ಮಾಡಿದ್ದನು. ಅವನು ಆ ಕಾರ್ಡನ್ನು ಮಾಯಾವರ ಮಳಿಗಾಗಿ ಮೀಸಲಿಟ್ಟಿದ್ದನು. ಕಾರ್ಡ್ನಲ್ಲಿ ಹೀಗೆ ಬರೆದಿದ್ದನು, ನಿನ್ನ ನಗುವೇ ನನ್ನ ಅತಿ ದೊಡ್ಡ ಗೆಲುವಾಗಿದೆ. ಅವನು ಇದನ್ನು ತುಂಬ ಜಾಗರೂಕತೆಯಿಂದ ಒಂದು ಲಕೋಟೆಯಲ್ಲಿ ಇಟ್ಟನು ಮತ್ತು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡನು. ಮಾಯಾವರ್ಮ ತನ್ನ ಡಿಸೈನರ್ ಲೆಹೆಂಗಾದಲ್ಲಿ ಫೆಸ್ಟ್ನ ರಾಣಿಯಂತೆ ಹೊಳೆಯುತ್ತಿದ್ದಳು. ಅವಳ ಸ್ಟಾಲನ್ನು ಹೈ ಆ್ಯಂಡ್ ಫ್ಯಾಷನ್ ಪ್ರಾಡಕ್ಟ್ಗಳಿಂದ ಶೃಂಗರಿಸಲಾಗಿತ್ತು. ಅದು ಅವಳ ಶ್ರೀಮಂತಿಕೆ ಹಾಗೂ ಸ್ಟೈಲನ್ನು ದರ್ಶನ ಮಾಡುತ್ತಿತ್ತು. ಅವಳ ಗೆಳತಿಯರಾದ ರಿಯಾ, ತಾನ್ಯ ಮತ್ತು ಸಿಯಾ ಅವಳ ಸ್ಟಾಲ್ ವಿದ್ಯಾರ್ಥಿಗಳಿಂದ ತುಂಬಿ ಹೋಗಲು ಸಹಾಯ ಮಾಡುತ್ತಿದ್ದರು. ಆದರೆ ಮಾಯಾಳ ದೃಷ್ಟಿಯು ಪದೇ ಪದೇ ರವಿಯ ಸ್ಟಾಲ್ ಕಡೆಗೆ ಇತ್ತು. ಗ್ರೂಪ್ ಪ್ರಾಜೆಕ್ಟ್ನಲ್ಲಿ ಗೆದ್ದ ನಂತರ ಅವಳು ರವಿಯ ಕಡೆಗೆ ಆಕರ್ಷಿತಳಾಗಿದ್ದಳು. ಅವನ ಸೀದಾ ನಡವಳಿಕೆ, ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸವು ಅವಳನ್ನು ಆಕರ್ಷಿಸಿತು. ಆದರೆ ಅವಳ ಅಹಂಕಾರವು ಈಗಲೂ ಇದನ್ನು ಸ್ವೀಕರಿಸಲು ಒಪ್ಪುತ್ತಿರಲಿಲ್ಲ. ಫೆಸ್ಟ್ನ 2ನೇ ದಿನ ಮಾಯಾ ತನ್ನ ಗೆಳತಿಯರೊಂದಿಗೆ ರವಿಯ ಸ್ಟಾಲ್ಗೆ ಬಂದು ತಲುಪಿದಳು. ಅವಳು ನಗುತ್ತಾ ಹೇಳಿದಳು, ಏ ಸೈಕಲ್ನವನೇ, ಇದೇನು ಮಾರಾಟ ಮಾಡುತ್ತಿದ್ದೀಯಾ? ಈ ಕಾರ್ಡುಗಳು ಮಕ್ಕಳ ಆಟಿಕೆಯಂತೆ ತೋರುತ್ತೇವೆ. ಇದಕ್ಕೆ ರಿಯಾ ನಗುತ್ತಾ ದನಿಗೂಡಿಸಿದಳು. ಮಾಯಾ, ಜನರು ಇದನ್ನು ಖರೀದಿಸುತ್ತಾರೆ ಎಂದು ಇವನು ಅಂದುಕೊಂಡಿದ್ದಾನೆ. ಆಗ ರವಿಯು ಶಾಂತವಾಗಿ ಉತ್ತರ ನೀಡಿದನು, ಈ ಕಾರ್ಡನ್ನು ಹೃದಯದ ಅಂತರಾಳದಿಂದ ಮಾಡಲಾಗಿದೆ. ಇದನ್ನು ಖರೀದಿಸಲು ಹೃದಯ ಹೊಂದಿದ್ದರೆ ಸಾಕು, ಹಣ ಬೇಕಾಗಿಲ್ಲ. ಅವನ ಮಾತಿನಲ್ಲಿ ಸತ್ಯವಿತ್ತು. ಇದು ಮಾಯಾಳು ವಿಚಲಿತಳಾಗುವಂತೆ ಮಾಡಿತು. ಅವಳು ಒಂದು ಕಾರ್ಡನ್ನು ಎತ್ತಿಕೊಂಡಳು ಮತ್ತು ಅದರಲ್ಲಿ ಬರೆದ ಸಂದೇಶವನ್ನು ಓದಿದಳು. ಯಾವುದು ಹೃದಯವನ್ನು ಸ್ಪರ್ಶಿಸುತ್ತದೆಯೋ ಅದೇ ಸತ್ಯವಾಗಿದೆ. ಅವಳ ಕಣ್ಣುಗಳು ಒದ್ದೆಯಾದವು. ಆದರೆ ತಕ್ಷಣ ಅವಳು ತನ್ನ ಭಾವನೆಯನ್ನು ಮುಚ್ಚಿಕೊಂಡಳು. ಸಂಜೆಯಾಗುತ್ತಿದ್ದಂತೆ ಫೆಸ್ಟ್ನ ಮುಖ್ಯ ಸಮಾರಂಭ ಪ್ರಾರಂಭವಾಯಿತು. ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ನ ಪ್ರೆಸೆಂಟೇಷನ್ ನೀಡಿದರು. ರವಿಯ ಸ್ಟಾಲ್ ಅತಿ ಹೆಚ್ಚು ಚರ್ಚೆಗೆ ಒಳಗಾಯಿತು. ಜನರು ಅವನ ಕಾರ್ಡಿನ ಸಾಮಾನ್ಯ ಡಿಸೈನ್ ಹಾಗೂ ಸಂದೇಶಗಳ ಬಗ್ಗೆ ಆಳವಾಗಿ ಪ್ರಭಾವಿತರಾದರು. ಮಾಯಾ ದೂರದಿಂದಲೇ ಇದೆಲ್ಲವನ್ನು ನೋಡಿದಳು. ಮನದಲ್ಲಿ ಯೋಚಿಸಿದಳು, ಈ ಹುಡುಗ ಪದೇ ಪದೇ ನಾನು ಹೈರಾಣಾಗುವಂತೆ ಮಾಡುತ್ತಿದ್ದಾನೆ. ಆ ರಾತ್ರಿ ಫೆಸ್ಟ್ ಮುಗಿಯುವುದರಲ್ಲಿತ್ತು. ರವಿಯು ಮಾಯಾಳನ್ನು ಪಕ್ಕಕ್ಕೆ ಕರೆದನು. ಅವನು ತನ್ನ ಬ್ಯಾಗಿನಿಂದ ಲಕೋಟೆಯನ್ನು ಹೊರತೆಗೆದನು. ಮಾಯಾಳಿಗೆ ನೀಡುತ್ತಾ ಹೇಳಿದನು, ಮಾಯಾ, ಇದು ನಿನಗಾಗಿ. ಮಾಯಾ ಲಕೋಟೆಯನ್ನು ತೆರೆದು ಕಾರ್ಡನ್ನು ಓದಿದಳು. ನಿನ್ನ ನಗುವೆ ನನ್ನ ಎಲ್ಲಕ್ಕಿಂತ ದೊಡ್ಡ ಗೆಲುವಾಗಿದೆ. ಅವಳ ಕಣ್ಣುಗಳು ಒದ್ದೆಯಾದವು. ಮೊದಲ ಬಾರಿಗೆ ಯಾರೋ ಅವಳಿಗೆ ಹೃದಯಾಂತರಾಳದಿಂದ ಮಾತುಗಳನ್ನು ಹೇಳಿದ್ದರು. ಅವಳು ರವಿಯ ಕಡೆಗೆ ನೋಡಿದಳು ಮತ್ತು ನಿಧಾನವಾಗಿ ಹೇಳಿದಳು, ರವಿ, ನೀನು ಎಲ್ಲರಂತಲ್ಲ, ನೀನು ವಿಭಿನ್ನವಾಗಿದ್ಯಾ. ನಾನು ಇಲ್ಲಿಯವರೆಗೂ ಯಾರ ಬಗ್ಗೆಯೂ ಅವರ ಇಂತಹ ನಿಜರೂಪವನ್ನು ನೋಡಿರಲಿಲ್ಲ. ರವಿಯು ಮುಗುಳ್ನಗುತ್ತಾ ಉತ್ತರ ನೀಡಿದನು, ಮಾಯಾ, ನಿಜವಾದ ಸತ್ಯ ಹೃದಯದ ಅಂತರಾಳದಿಂದ ಹೊರಬರುತ್ತದೆ. ಆ ರಾತ್ರಿ ಮಾಯಾ ರವಿಯೊಂದಿಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿಕೊಂಡಳು. ಅವಳು ಹೇಳಿದಳು, ರವಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನನ್ನ ತಂದೆ ಯಾವುದೇ ಸಾಧಾರಣ ಹುಡುಗನನ್ನು ಸ್ವೀಕಾರ ಮಾಡುವುದಿಲ್ಲ. ಒಂದು ವೇಳೆ ನೀನು ನನ್ನನ್ನು ಮದುವೆಯಾಗಲು ಬಯಸಿದರೆ ನೀನು ವರ್ಮಾ ಬಂಗಲೆಯಲ್ಲೇ ಮನೆ ಅಳಿಯನಾಗಿ ಇರಬೇಕಾಗುತ್ತದೆ. ಅವಳ ಮಾತಿನಲ್ಲಿ ಈಗಲೂ ಒಂದು ಅಹಂಕಾರದ ಹೊಳಪು ಎದ್ದು ತೋರುತ್ತಿತ್ತು. ರವಿಯು ಸುಮ್ಮನೆ ತಲೆ ಆಡಿಸಿದನು ಮತ್ತು ಹೇಳಿದನು, ಮಾಯಾ, ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ನಿನ್ನ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಯೋಜನೆ ಇತ್ತು. ಅವನಿಗೆ ಗೊತ್ತಿತ್ತು, ಈಗಲೂ ಮಾಯಾಳ ಅಹಂಕಾರವು ಅವಳು ಸಂಪೂರ್ಣವಾಗಿ ಬದಲಾಗುವುದನ್ನು ತಡೆದು ನಿಲ್ಲಿಸುತ್ತಿದೆ.
ಮುಂದಿನ ಕೆಲವು ತಿಂಗಳುಗಳಲ್ಲಿ ಮಾಯಾ ಹಾಗೂ ರವಿ ಇಬ್ಬರು ಇನ್ನೂ ಹತ್ತಿರವಾದರು. ಮಾಯಾಳು ತನ್ನ ತಂದೆ ರಾಜೇಶ್ ವರ್ಮಾ ಅವರಲ್ಲಿ ರವಿಯ ಬಗ್ಗೆ ಮಾತನಾಡಿದಳು. ರಾಜೇಶ್ ವರ್ಮಾ ಮೊದಲು ವಿರೋಧ ಮಾಡಿದರು. ಆದರೆ ಮಾಯಾಳ ಹಠದ ಮುಂದೆ ಅವರು ಮಣಿಯಬೇಕಾಯಿತು. ಅವರು ಹೇಳಿದರು, ಸರಿ, ಆದರೆ ಈ ಹುಡುಗ ನಮ್ಮ ಬಂಗಲೆಯಲ್ಲಿ ಮನೆ ಅಳಿಯನಾಗಿರಬೇಕಾಗುತ್ತದೆ. ಮಾಯಾಳು ಈ ಷರತ್ತನ್ನು ರವಿಗೆ ಹೇಳಿದಾಗ ರವಿಯು ಯಾವುದೇ ಷರತ್ತಿಲ್ಲದೆ ಒಪ್ಪಿಕೊಂಡನು. ಮದುವೆಯ ತಯಾರಿ ಕೂಡ ನಡೆಯಿತು. ವರ್ಮಾ ಬಂಗಲೆಯಲ್ಲಿ ಒಂದು ಹೊಸ ಕಳೆ ಮೂಡಿತು. ಆದರೆ ಈಗಲೂ ಮಾಯಾಳಲ್ಲಿ ಅದೇ ಅಹಂಕಾರ ತುಂಬಿತ್ತು. ಅವಳು ರವಿಯಲ್ಲಿ ಹೇಳಿದಳು, ನೀನು ನನ್ನ ಮನೆಯಲ್ಲಿದ್ದಾಗ ನನ್ನ ಪ್ರತಿಯೊಂದು ಮಾತನ್ನು ಒಪ್ಪಿಕೊಳ್ಳಬೇಕು. ನಾನು ನಿನ್ನನ್ನು ಎಂದಿಗೂ ನನ್ನ ಸರಿಸಮಾನ ಎಂದುಕೊಳ್ಳುವುದಿಲ್ಲ. ಆಗ ರವಿಯು ಮುಗುಳ್ನಗುತ್ತಾ ಉತ್ತರ ನೀಡಿದ, ಮಾಯಾ, ನನಗೆ ನಿನ್ನ ಪ್ರೀತಿ ದೊರೆತರೆ ಸಾಕು. ನಿನ್ನ ಸರಿ ಸಮಾನನಾಗುವುದು ನನಗೆ ಬೇಕಿಲ್ಲ. ಅವನ ಮಾತು ಮಾಯಾಳನ್ನು ಯೋಚನೆಯಲ್ಲಿ ಮುಳುಗುವಂತೆ ಮಾಡಿತು. ಆದರೆ ಅವಳ ಅಹಂಕಾರ ಈಗಲೂ ಅವಳ ಮೇಲೆ ಸವಾರಿ ಮಾಡುತ್ತಿತ್ತು. ಫೆಸ್ಟ್ನ ನಂತರ ರವಿ ಹಾಗೂ ಮಾಯಾಳ ಮದುವೆಯ ವಿಷಯ ಇಡೀ ಕಾಲೇಜಿನಲ್ಲಿ ಹರಡಿತ್ತು. ರೋಹನ್ ಮೆಹ್ರಾ ರವಿಗೆ ಅಭಿನಂದಿಸಿದನು. ಆದರೆ ಹೈರಾಣಾಗಿ ಹೇಳಿದನು, ನೀನು ಮಾಯಾಳ ಎಲ್ಲ ಮಾತುಗಳನ್ನು ಏಕೆ ಒಪ್ಪಿಕೊಳ್ಳುತ್ತಿದ್ದೀಯಾ? ನಿನಗೆ ನಿನ್ನ ಆತ್ಮಗೌರವದ ಬಗ್ಗೆ ಕಾಳಜಿ ಇಲ್ಲವೇ? ರವಿ ಮಂದವಾಗಿ ನಗುತ್ತಾ ಹೇಳಿದನು, ರೋಹನ್, ಆತ್ಮಗೌರವವು ಹೃದಯದಲ್ಲಿರುತ್ತದೆಯೇ ಹೊರತು ಪ್ರಪಂಚದ ಮುಂದೆ ತೋರ್ಪಡಿಸಿಕೊಳ್ಳುವುದಿಲ್ಲ. ನಾನು ಮಾಯಾಳ ನಿಜ ರೂಪವನ್ನು ತಿಳಿಯಲು ಬಯಸಿದ್ದೇನೆ. ವರ್ಮಾ ಬಂಗಲೆಯ ಭವ್ಯತೆಯು ಈಗಲೂ ಕೂಡ ಹಾಗೆ ಇತ್ತು. ಆದರೆ ಅದರೊಳಗಿನ ವಾತಾವರಣ ಬದಲಾಗಿತ್ತು. ರವಿ ರಾಠೋಡ್ ಮತ್ತು ಮಾಯಾಳ ಮದುವೆಯಾಗಿ ಕೆಲವು ತಿಂಗಳು ಕಳೆದಿತ್ತು. ಈಗ ರವಿಯು ವರ್ಮಾ ಬಂಗಲೆಯಲ್ಲಿ ಮನೆ ಅಳಿಯನಾಗಿ ಇರುತ್ತಿದ್ದನು. ಅವನು ತನ್ನ ಸಾಧಾರಣ ನಡವಳಿಕೆಯನ್ನು ಈಗಲೂ ಮುಂದುವರಿಸಿದ್ದನು. ಅದೇ ಹಳೆಯ ಕುರ್ತಾ ಪೈಜಾಮ ತೊಡುತ್ತಿದ್ದನು. ಆದರೆ ಮಾಯಾ ಹಾಗೂ ಅವಳ ತಂಗಿ ಕೃತಿಯ ವ್ಯವಹಾರವು ರವಿಯೊಂದಿಗೆ ತುಂಬ ಕಠೋರವಾಗಿತ್ತು. ಮಾಯಾ ಈಗಲೂ ತನ್ನ ಅಹಂಕಾರದಲ್ಲಿ ಮುಳುಗಿದ್ದಳು. ಅವಳು ರವಿಯನ್ನು ಪದೇ ಪದೇ ಕೀಳು ಮಟ್ಟದಲ್ಲಿ ನಡೆಸಿಕೊಳ್ಳುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ರವಿ, ನೀನು ನನ್ನ ಮನೆಯಲ್ಲಿ ಇರುತ್ತೀಯಾ ಎಂದ ಮೇಲೆ ನನ್ನ ಎಲ್ಲ ಮಾತುಗಳನ್ನು ಕೇಳಬೇಕು. ನೀನು ಕೇವಲ ಒಬ್ಬ ಸಾಧಾರಣ ಹುಡುಗನಾಗಿದ್ದೀಯಾ. ನೀನು ಎಂದಿಗೂ ನನ್ನ ಸರಿಸಮಾನನಾಗಲು ಸಾಧ್ಯವಿಲ್ಲ. ಕೃತಿಯೂ ಕೂಡ ಅವಳಿಗೆ ಜೊತೆಯಾಗುತ್ತಿದ್ದಳು ಮತ್ತು ರವಿಯನ್ನು ತಮಾಷೆ ಮಾಡುತ್ತಿದ್ದಳು. ಏ ಸೈಕಲ್ನವನೇ, ನೀನಂತೂ ನೌಕರರೊಂದಿಗೆ ಇರಬೇಕು. ರವಿ ಸುಮ್ಮನೆ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದನು ಮತ್ತು ಮುಗುಳ್ನಗುತ್ತಿದ್ದನು. ಅವನು ತನ್ನ ತಂದೆ ಪ್ರಕಾಶ್ ರಾಥೋಡ್ ಅವರ ಸಲಹೆಯನ್ನು ನೆನಪು ಮಾಡಿಕೊಂಡನು. ಜನರ ನಿಜವಾದ ರೂಪ ಯಾವಾಗ ತಿಳಿಯುತ್ತದೆಂದರೆ ನೀನು ಅವರೆದುರಿಗೆ ಏನೂ ಅಲ್ಲ ಎಂದು ಅವರು ಅಂದುಕೊಂಡಾಗ ತಿಳಿಯುತ್ತದೆ. ಹೀಗೆ ಅವನು ಮಾಯಾಳ ನಿಜವಾದ ರೂಪವನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದನು. ಆದರೆ ವರ್ಮಾ ಬಂಗಲೆಯಲ್ಲಿ ಅವನ ಜೀವನ ಅಷ್ಟೊಂದು ಸುಲಭವಾಗಿರಲಿಲ್ಲ. ರಾಜೇಶ್ ವರ್ಮಾ, ಮಾಯಾಳ ತಂದೆ, ಯಾವಾಗಲೂ ರವಿಯನ್ನು ತುಂಬ ತುಚ್ಛವಾಗಿ ಕಾಣುತ್ತಿದ್ದನು. ಅವರು ಯಾವಾಗಲೂ ಈ ಹುಡುಗ ನನ್ನ ಮಗಳಿಗೆ ತಕ್ಕ ಹುಡುಗನಲ್ಲ ಎಂದು ಆಗಾಗ ಹೇಳುತ್ತಿದ್ದರು. ರವಿಯು ಇದೆಲ್ಲವನ್ನು ಸಹಿಸಿಕೊಂಡನು, ಏಕೆಂದರೆ ಅವನು ಮಾಯಾಳ ಪ್ರೀತಿಯನ್ನು ಪಡೆಯಲು ಬಯಸಿದ್ದನು. ಒಂದು ದಿನ ವರ್ಮಾ ಮಹಲಿನಲ್ಲಿ ದುಃಖದ ಛಾಯೆ ಮೂಡಿತು. ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ರಾಜೇಶ್ ವರ್ಮಾ ಅವರ ಅಪಮೃತ್ಯುವಾಯಿತು. ಈ ಸುದ್ದಿಯು ಇಡೀ ಪರಿವಾರಕ್ಕೆ ಒಂದು ಆಘಾತವಾಗಿತ್ತು. ಮಾಯಾ ಮತ್ತು ಕೃತಿ ಇಬ್ಬರು ಆಘಾತಕ್ಕೆ ಒಳಗಾಗಿದ್ದರು ಮತ್ತು ವರ್ಮಾ ಕಾರ್ಪೊರೇಷನ್ನಲ್ಲಿ ಕೋಲಾಹಲ ಉಂಟಾಯಿತು. ರಾಜೇಶ್ ಅವರ ಸಾವಿನ ನಂತರ ಮಾಯಾ ವರ್ಮಾ ಕಾರ್ಪೊರೇಷನ್ನ ಹೊಸ ಸಿಇಒ ಆದಳು. ಆದರೆ ಈಗ ಅವಳ ಅಹಂಕಾರ ಇನ್ನೂ ಹೆಚ್ಚಾಯಿತು. ಅವಳು ಈಗ ರವಿಯನ್ನು ಇನ್ನೂ ಕೀಳಾಗಿ ನೋಡತೊಡಗಿದಳು. ನೀನು ನನ್ನ ಮನೆಯಲ್ಲಿ ಇರುತ್ತಿದ್ದೀಯಾ. ಈಗ ನಾನು ಈ ಕಂಪನಿಯ ಮಾಲಕಿಯಾಗಿದ್ದೇನೆ ಎಂದು ಅವಳು ರವಿಯಲ್ಲಿ ಹೇಳಿದಳು. ನೀನು ನನ್ನ ಮುಂದೆ ಏನೂ ಅಲ್ಲ. ಮಾಯಾಳ ಹೊಸ ಜವಾಬ್ದಾರಿಯು ಅವಳನ್ನು ಇನ್ನೂ ಕಠೋರವನ್ನಾಗಿ ಮಾಡಿತ್ತು. ಅವಳು ಬೋರ್ಡ್ ರೂಮ್ನಲ್ಲಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಳು. ಆದರೆ ಇದರಲ್ಲಿ ಅವಳಿಗೆ ತುಂಬ ಕಡಿಮೆ ಅನುಭವವಿತ್ತು. ವರ್ಮಾ ಕಾರ್ಪೊರೇಷನ್ ಒಂದು ಮಹತ್ವಪೂರ್ಣವಾದ ಡೀಲ್ ಮೇಲೆ ಕೆಲಸ ಮಾಡುತ್ತಿತ್ತು. ಅದು ವಿದೇಶಿ ಕಂಪನಿಯೊಂದಿಗೆ ಟೈ ಮಾಡಿಕೊಳ್ಳುತ್ತಿತ್ತು. ಇದರಿಂದ ವರ್ಮಾ ಕಾರ್ಪೊರೇಷನ್ ಅಂತಾರಾಷ್ಟ್ರೀಯ ಕಂಪನಿಯಾಗಿ ಹೊರಹೊಮ್ಮುತ್ತಿತ್ತು. ಆದರೆ ಆಗ ಒಬ್ಬ ಹೊಸ ವ್ಯಕ್ತಿ ಅರ್ಜುನ್ ಶರ್ಮಾ ಮಾಯಾಳ ಜೀವನದಲ್ಲಿ ಪ್ರವೇಶ ಮಾಡಿದನು. ಅರ್ಜುನ್ ಒಬ್ಬ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ ಆಗಿದ್ದನು. ಅವನು ವರ್ಮಾ ಕಾರ್ಪೊರೇಷನ್ನ ಪ್ರತಿಸ್ಪರ್ಧಿಯಾಗಿದ್ದನು. ಅವನು ಮಾಯಾಳಿಗೆ ಆಸೆಯನ್ನು ತೋರಿಸಿ ಡೀಲ್ನ ಎಲ್ಲ ಕಾಗದ ಪತ್ರಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡನು. ಆಮೇಲೆ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡಿದನು. ಆಗ ಅರ್ಜುನನು ಮಾಯಾಳಿಗೆ ಧಮಕಿ ಹಾಕಿದನು, ಒಂದು ವೇಳೆ ನೀನು ನನ್ನ ಮಾತುಗಳನ್ನು ಒಪ್ಪಿಕೊಳ್ಳದಿದ್ದರೆ ನಾನು ಈ ಡೀಲನ್ನು ರದ್ದುಗೊಳಿಸುತ್ತೇನೆ ಮತ್ತು ನಿನ್ನ ಕಂಪನಿ ಹಾಳಾಗಿ ಹೋಗುತ್ತದೆ. ಮಾಯಾ ಗಾಬರಿಯಾದಳು. ತನ್ನ ತಂದೆಯ ಪರಿಶ್ರಮ ಹಾಳಾಗಬಾರದೆಂದು ಅವಳು ಬಯಸಿದ್ದಳು. ಅವಳು ರವಿಯಲ್ಲಿ ಸಹಾಯವನ್ನು ಕೇಳಿದಳು. ಆದರೆ ಅಹಂಕಾರ ತುಂಬಿದ ಸ್ವರದಲ್ಲಿ ಹೇಳಿದಳು, ರವಿ, ನಿನ್ನಿಂದ ಏನಾದರೂ ಸಹಾಯ ಮಾಡಲು ಸಾಧ್ಯವಿದ್ದರೆ ಮಾಡು, ಇಲ್ಲದೆ ಹೋದರೆ ಸುಮ್ಮನಿರು. ಆಗ ರವಿಯು ಶಾಂತ ಸ್ವರದಲ್ಲಿ ಉತ್ತರ ನೀಡಿದನು, ಮಾಯಾ, ನಾನು ಒಮ್ಮೆ ಕಾಗದ ಪತ್ರಗಳನ್ನು ನೋಡಿದರೆ ಬಹುಶಃ ನನ್ನಿಂದ ಏನಾದರೂ ಮಾಡಲು ಸಾಧ್ಯ. ಆಗ ಮಾಯಾ ನಗುತ್ತಾ ಹೇಳಿದಳು, ನೀನು ಒಬ್ಬ ಸೈಕಲ್ನವನು, ಏನು ಮಾಡಲು ಸಾಧ್ಯ? ಆದರೆ ಅವಳ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಆದ್ದರಿಂದ ಅವಳು ಎಲ್ಲ ಕಾಗದ ಪತ್ರಗಳನ್ನು ರವಿಗೆ ನೀಡಿದಳು.
ರವಿಯು ಇಡೀ ರಾತ್ರಿ ಕಾಗದ ಪತ್ರಗಳನ್ನು ಓದಿದನು. ಅವನು ಅರ್ಜುನನ ಕುತಂತ್ರವನ್ನು ಅರ್ಥ ಮಾಡಿಕೊಂಡನು. ಅರ್ಜುನನು ಡೀಲ್ನ ಕಾಗದ ಪತ್ರಗಳೊಂದಿಗೆ ಕೆಲವೊಂದು ನಕಲಿ ಕಾಗದ ಪತ್ರಗಳನ್ನು ಕೂಡ ಸೇರಿಸಿದ್ದನು. ಈ ನಕಲಿ ಕಾಗದ ಪತ್ರಗಳು ವರ್ಮಾ ಕಾರ್ಪೊರೇಷನ್ಗೆ ತುಂಬ ನಷ್ಟವನ್ನುಂಟು ಮಾಡುತ್ತಿದ್ದವು. ರವಿಯು ಹೊಸ ತಂತ್ರವನ್ನು ರೂಪಿಸಿದನು. ಅದನ್ನು ಮಾಯಾಳಿಗೆ ಬೋರ್ಡ್ ರೂಮ್ ಮೀಟಿಂಗ್ನಲ್ಲಿ ಪ್ರಸ್ತುತಪಡಿಸಲು ಹೇಳಿದನು. ಮಾಯಾಳು ಇದನ್ನು ಗೇಲಿ ಮಾಡಿದಳು. ಆದರೆ ಕೊನೆಗೆ ಸೋತು ರವಿಯ ಮಾತನ್ನು ಒಪ್ಪಿಕೊಂಡಳು. ಬೋರ್ಡ್ ರೂಮ್ನಲ್ಲಿ ಮಾಯಾಳು ರವಿಯ ತಂತ್ರವನ್ನು ಪ್ರಸ್ತುತಪಡಿಸಿದಳು. ಜಡ್ಜ್ಗಳು ಮತ್ತು ವಿದೇಶಿ ಕಂಪನಿಯ ಪ್ರತಿನಿಧಿಗಳು ಎಲ್ಲರೂ ಇದನ್ನು ಹೊಗಳಿದರು. ಆದರೆ ಅರ್ಜುನನು ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸಿದನು ಮತ್ತು ಮಾಯಾಳಿಗೆ ಬ್ಲ್ಯಾಕ್ಮೇಲ್ ಮಾಡುವ ಧಮಕಿ ಹಾಕಿದನು. ಆಗ ರವಿ ಎದ್ದು ನಿಂತನು ಮತ್ತು ತನ್ನ ನಿಜವಾದ ರೂಪವನ್ನು ತೋರಿಸಿದನು. ನಾನು ರವಿ ರಾಠೋಡ್, ಅವನು ಗಂಭೀರ ಸ್ವರದಲ್ಲಿ ಹೇಳಿದನು. ರಾಠೋಡ್ ಇಂಡಸ್ಟ್ರಿಯ CEO ಆಗಿದ್ದೇನೆ. ಅರ್ಜುನ್, ನಾನು ನಿಮ್ಮ ಕುತಂತ್ರವನ್ನು ತಿಳಿದುಕೊಂಡಿದ್ದೇನೆ. ನಿಮ್ಮ ನಕಲಿ ಕಾಗದ ಪತ್ರಗಳು ಹಾಗೂ ಬ್ಲ್ಯಾಕ್ಮೇಲಿಂಗ್ನ ಸಾಕ್ಷಿ ನನ್ನ ಬಳಿ ಇದೆ. ಅವನು ಒಂದು ಫೈಲನ್ನು ಎಲ್ಲರ ಮುಂದೆ ಇಟ್ಟನು. ಇದರಲ್ಲಿ ಅರ್ಜುನನ ಕುತಂತ್ರದ ಬಗ್ಗೆ ವಿವರಿಸಲಾಗಿತ್ತು. ಬೋರ್ಡ್ ರೂಮ್ನಲ್ಲಿ ಮೌನ ಆವರಿಸಿತು. ಮಾಯಾ ಹೈರಾಣಾದಳು. ಅವಳು ರವಿಯ ಕಡೆಗೆ ನೋಡಿದಳು. ಮೊದಲ ಬಾರಿಗೆ ಅವನನ್ನು ನೋಡುತ್ತಿರುವಂತೆ ನೋಡಿದಳು. ರವಿಯು ತನ್ನ ಬುದ್ಧಿವಂತಿಕೆ ಹಾಗೂ ರಾಠೋಡ್ ಇಂಡಸ್ಟ್ರಿಯ ಪ್ರಭಾವವನ್ನು ಬಳಸಿ ಡೀಲನ್ನು ಉಳಿಸಿದನು. ವಿದೇಶಿ ಕಂಪನಿಯು ಮಾಯಾಳ ವರ್ಮಾ ಕಾರ್ಪೊರೇಷನ್ನೊಂದಿಗೆ ಟೈಅಪ್ ಆಯಿತು. ವರ್ಮಾ ಕಾರ್ಪೊರೇಷನ್ನ ಪ್ರತಿಷ್ಠೆ ಉಳಿಯಿತು. ಮೀಟಿಂಗ್ ನಂತರ ಮಾಯಾ ರವಿಯನ್ನು ಏಕಾಂತದಲ್ಲಿ ಕರೆದಳು. ಅವಳ ಕಣ್ಣುಗಳು ಒದ್ದೆಯಾಗಿದ್ದವು. ರವಿ, ನನ್ನನ್ನು ಕ್ಷಮಿಸಿಬಿಡು, ಅವಳು ಹೇಳಿದಳು. ನಾನು ನಿನ್ನನ್ನು ಯಾವಾಗಲೂ ಕೀಳಾಗಿ ನೋಡಿದೆ. ನೀನು ಇಷ್ಟೊಂದು ದೊಡ್ಡ ವ್ಯಕ್ತಿ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ರವಿಯು ಮುಗುಳ್ನಗುತ್ತಾ ಉತ್ತರ ನೀಡಿದನು. ಮಾಯಾ, ನಾನು ನಿನ್ನನ್ನು ಕೀಳಾಗಿ ನೋಡಲು ಈ ರೀತಿ ಮಾಡಲಿಲ್ಲ. ಬದಲಾಗಿ ನಾನು ನಿನ್ನ ಸತ್ಯವನ್ನು ಅರಿಯಲು ಬಯಸಿದ್ದೆ. ಅದು ಇಂದು ನನಗೆ ಅರ್ಥವಾಯಿತು. ನಿನ್ನಲ್ಲಿ ಪ್ರೀತಿ ಹಾಗೂ ಪಶ್ಚಾತ್ತಾಪ ಮೂಡಿದೆ. ಮಾಯಾ ರವಿಯ ಕೈಯನ್ನು ಹಿಡಿದುಕೊಂಡಳು ಮತ್ತು ಹೇಳಿದಳು. ರವಿ, ನಾನು ಬದಲಾಗಬೇಕೆಂದಿದ್ದೇನೆ. ನೀನು ನನ್ನ ಜೊತೆ ಇರುತ್ತೀಯಾ? ರವಿಯು ತಲೆಯಾಡಿಸಿದನು ಮತ್ತು ಹೇಳಿದನು, ಎಂದೆಂದಿಗೂ ನಿನ್ನ ಜೊತೆ ಇರುತ್ತೇನೆ. ಆ ರಾತ್ರಿ ವರ್ಮಾ ಬಂಗಲೆಯಲ್ಲಿ ಒಂದು ಹೊಸ ಶಕೆ ಆರಂಭವಾಯಿತು. ಮಾಯಾಳ ಅಹಂಕಾರ ಚೂರು ಚೂರಾಗಿತ್ತು. ಅವಳು ರವಿಯ ಜೊತೆಗೆ ಒಂದು ನಿಜವಾದ ಬಂಧದ ಕಡೆಗೆ ಸಾಗಿದ್ದಳು. ಆದರೆ ರವಿಗೆ ಗೊತ್ತಿತ್ತು, ಈ ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ. ವರ್ಮಾ ಬಂಗಲೆಯಲ್ಲಿ ಖುಷಿಯ ವಾತಾವರಣವಿತ್ತು. ರವಿ ರಾಠೋಡ್ ಹಾಗೂ ಮಾಯಾ ವರ್ಮಾ ಇವರ ಜೀವನ ಈಗ ಒಂದು ಹೊಸ ದಿಕ್ಕಿಗೆ ಸಾಗಿತ್ತು. ಅವರ 1 ವರ್ಷದ ಮಗಳು ಅನಿಕಾ ಅವರ ಜೀವನದ ಬೆಳಕಾಗಿದ್ದಳು. ಮಾಯಾಳ ಅಹಂಕಾರ ಈಗ ಚೂರು ಚೂರಾಗಿ ಹೋಗಿತ್ತು. ಈಗ ಅವಳು ರವಿಯೊಂದಿಗೆ ಒಂದು ನಿಜವಾದ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಳು. ರವಿಯ ನಿಜವಾದ ರೂಪ, ರಾಠೋಡ್ ಇಂಡಸ್ಟ್ರಿಯ CEO ಆಗಿರುವ ರಹಸ್ಯ, ಇದು ಕೇವಲ ವರ್ಮಾ ಕಂಪನಿಯನ್ನು ರಕ್ಷಣೆ ಮಾತ್ರ ಮಾಡಿರಲಿಲ್ಲ, ಬದಲಾಗಿ ಮಾಯಾಳ ಹೃದಯವನ್ನು ಕೂಡ ಗೆದ್ದಿತ್ತು. ಈಗ ಇಬ್ಬರೂ ಒಬ್ಬರನ್ನೊಬ್ಬರ ಕೈ ಹಿಡಿದುಕೊಂಡು ಸಾಗುತ್ತಿದ್ದರು. ವರ್ಮಾ ಬಂಗಲೆಯ ಗೋಡೆಗಳ ನಡುವೆ ಈಗ ನಗು ಹಾಗೂ ಪ್ರೀತಿಯೇ ತುಂಬಿ ತುಳುಕುತ್ತಿತ್ತು. ಆದರೆ ಈ ಶಾಂತಿಯು ಹೆಚ್ಚು ದಿನಗಳವರೆಗೆ ಉಳಿಯಲಿಲ್ಲ. ಒಂದು ಚಳಿಯಿಂದ ಕೂಡಿರುವ ರಾತ್ರಿಯಲ್ಲಿ ಮುಂಬೈನಲ್ಲಿ ಮಳೆ ಸುರಿಯುತ್ತಿರುವಾಗ ಮುಖ್ಯ ದ್ವಾರದ ಬಳಿ ಒಂದು ಲಕೋಟೆ ದೊರಕಿತು. ನೌಕರನು ಲಕೋಟೆಯನ್ನು ಮಾಯಾಳಿಗೆ ನೀಡಿದನು. ನೌಕರನು ಅದನ್ನು ಓಪನ್ ಮಾಡಿ ಓದಿದನು. ನಿನ್ನ ಈ ಖುಷಿಯು ಹೆಚ್ಚು ದಿನ ಉಳಿಯಲು ಸಾಧ್ಯವಿಲ್ಲ. ಒಂದು ದೊಡ್ಡ ಬಿರುಗಾಳಿ ಬೀಸುವುದರಲ್ಲಿದೆ. ಮಾಯಾಳ ಮುಖ ಬಿಳುಚಿಕೊಂಡಿತು. ಅವಳು ರವಿಗೆ ಲಕೋಟೆಯನ್ನು ತೋರಿಸಿದಳು. ರವಿಯು ಶಾಂತ ಸ್ವರದಲ್ಲಿ ಹೇಳಿದನು. ಮಾಯಾ, ಹೆದರುವ ಅವಶ್ಯಕತೆ ಇಲ್ಲ. ನಾವು ಪ್ರತಿಯೊಂದು ಬಿರುಗಾಳಿಗೆ ಎದುರಾಗಿ ನಿಲ್ಲಬಲ್ಲೆವು. ಆದರೆ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ತಳಮಳವಿತ್ತು. ಅವನಿಗೆ ಗೊತ್ತಿತ್ತು, ಈ ಪತ್ರವು ಯಾವುದೇ ಸಾಧಾರಣ ಧಮಕಿಯಾಗಿರಲಿಲ್ಲ. ಕೆಲವು ದಿನಗಳ ನಂತರ ಒಬ್ಬ ಅಪರಿಚಿತ ವ್ಯಕ್ತಿ ರಂಜಿತ್ ಸಿಂಗ್ ವರ್ಮಾ ಬಂಗಲೆಗೆ ಬಂದನು. ಅವನು ಒಬ್ಬ ನೀಳಕಾಯದ ವ್ಯಕ್ತಿಯಾಗಿದ್ದನು. ಅವನ ಕಣ್ಣಿನಲ್ಲಿ ಬುದ್ಧಿವಂತಿಕೆ ಹಾಗೂ ಮುಖದಲ್ಲಿ ಒಂದು ರಹಸ್ಯ ನಗುವಿತ್ತು. ಅವನು ಹೇಳಿದನು, ನಾನು ಪ್ರಕಾಶ್ ರಾಠೋಡ್ ಅವರ ನಿಜವಾದ ಮಗನಾಗಿದ್ದೇನೆ. ಅವರು ರವಿಯನ್ನು ದತ್ತು ತೆಗೆದುಕೊಂಡಿದ್ದರು, ಆದರೆ ನಾನು ಅವರ ನಿಜವಾದ ಮಗನಾಗಿದ್ದೇನೆ. ರಾಠೋಡ್ ಇಂಡಸ್ಟ್ರಿಯ ಮೇಲೆ ನನ್ನ ಹಕ್ಕಿದೆ. ಮಾಯಾ ಹಾಗೂ ರವಿ ಇಬ್ಬರು ಹೈರಾಣಾದರು. ರಣಜಿತ್ನು ಒಂದು ಹಳೆಯ ಕರಾರು ಪತ್ರವನ್ನು ತೋರಿಸಿದನು. ಅದರಲ್ಲಿ ಬರೆಯಲಾಗಿತ್ತು, ಪ್ರಕಾಶ್ ರಾಠೋಡ್ ಅವರು ತಮ್ಮ ಸಂಪತ್ತಿನ ಉತ್ತರಾಧಿಕಾರಿಯಾಗಿ ನಿಜವಾದ ಮಗನಿಗೆ ತಮ್ಮ ಆಸ್ತಿಯನ್ನು ಒಪ್ಪಿಸಿದ್ದಾರೆ ಎಂದು ಕರಾರು ಪತ್ರದಲ್ಲಿ ನಮೂದಿಸಲಾಗಿತ್ತು. ಆಗ ಮಾಯಾ ತಕ್ಷಣ ಹೇಳಿದಳು, ಇದು ಸುಳ್ಳು. ರವಿಯೇ ನನ್ನ ಮಾವನ ನಿಜವಾದ ಉತ್ತರಾಧಿಕಾರಿಯಾಗಿದ್ದಾರೆ. ಆದರೆ ರಣಜಿತ್ನು ಶಾಂತ ಸ್ವರದಲ್ಲಿ ಉತ್ತರ ನೀಡಿದನು, ನಾನು ಕೋರ್ಟ್ನಲ್ಲಿ ನನ್ನ ಹಕ್ಕನ್ನು ಸಾಬೀತುಪಡಿಸುತ್ತೇನೆ. ಆಗ ರವಿಯು ಶಾಂತ ಸ್ವರದಲ್ಲಿ ಹೇಳಿದನು, ರಣಜಿತ್, ಒಂದು ವೇಳೆ ನೀನು ನನ್ನ ತಂದೆಯ ನಿಜವಾದ ಮಗನಾಗಿದ್ದರೆ ಸತ್ಯವನ್ನು ಅರಿಯಲು ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅವರ ಮಾತಿನಲ್ಲಿ ಒಂದು ದೃಢತೆ ಇತ್ತು. ಆದರೆ ಅವನಿಗೆ ಗೊತ್ತಿತ್ತು, ಈ ವಿಷಯ ಅಷ್ಟೊಂದು ಸುಲಭವಾಗಿರಲಿಲ್ಲ.
ಕೋರ್ಟ್ನಲ್ಲಿ ಕೇಸ್ ಶುರುವಾಯಿತು. ರಣಜಿತ್ ಅವರ ವಕೀಲರು ಕರಾರು ಪತ್ರ ಹಾಗೂ ಹಳೆಯ ಕೆಲವು ಕಾಗದ ಪತ್ರಗಳನ್ನು ಕೋರ್ಟಿಗೆ ಹಾಜರುಪಡಿಸಿದರು. ಅದು ರಣಜಿತ್ ಸಿಂಗನ ಕೇಸನ್ನು ಇನ್ನೂ ಬಲಿಷ್ಠಗೊಳಿಸಿತ್ತು. ಮಾಯಾ ಹಾಗೂ ರವಿಯ ಮೇಲೆ ತುಂಬ ಒತ್ತಡ ಹೇರಲಾಯಿತು. ಮಾಯಾಳಿಗೆ ಹೆದರಿಕೆ ಇತ್ತು. ಒಂದು ವೇಳೆ ರಣಜಿತ್ ಸಿಂಗ್ ಗೆದ್ದರೆ ರಾಥೋಡ್ ಇಂಡಸ್ಟ್ರಿಯು ಅವರ ಕೈಯಿಂದ ತಪ್ಪಿ ಹೋಗುತ್ತದೆ. ಆದರೆ ರವಿಯು ಸೋಲೊಪ್ಪಿಕೊಳ್ಳಲಿಲ್ಲ. ಅವನು ತನ್ನ ತಂದೆಯ ಹಳೆಯ ವಕೀಲರಾದ ಶ್ರೀಕಾಂತ್ ಮೆಹ್ತಾ ಅವರನ್ನು ಸಂಪರ್ಕ ಮಾಡಿದನು. ಶ್ರೀಕಾಂತನು ಹೇಳಿದನು, ಪ್ರಕಾಶ್ ರಾಠೋಡ್ ಅವರು ರವಿಯನ್ನು ದತ್ತು ತೆಗೆದುಕೊಂಡಿದ್ದರು. ಆದರೆ ತನ್ನ ಕೊನೆಯ ಕರಾರು ಪತ್ರದಲ್ಲಿ ರವಿಯನ್ನೇ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದರು. ರವಿಯು ರಣಜಿತ್ನ ಬಗ್ಗೆ ತಿಳಿದುಕೊಳ್ಳಲು ಆರಂಭಿಸಿದನು. ಅವನು ತನ್ನ ರಾಥೋಡ್ ಇಂಡಸ್ಟ್ರಿಯ ಪ್ರಭಾವವನ್ನು ಬಳಸಿ ರಣಜಿತ್ನು ಒಬ್ಬ ಮೋಸಗಾರ ಎಂದು ತಿಳಿದುಕೊಂಡನು. ಇವನನ್ನು ಅರ್ಜುನ್ ಶರ್ಮಾ ಕಳುಹಿಸಿಕೊಟ್ಟಿದ್ದನು. ಅರ್ಜುನನು ಇದಕ್ಕೂ ಮೊದಲು ಮಾಯಾಳನ್ನು ಬ್ಲ್ಯಾಕ್ಮೇಲ್ ಮಾಡಲು ಪ್ರಯತ್ನಿಸಿದ್ದನು. ಈಗ ಅವನು ರಾಠೋಡ್ ಇಂಡಸ್ಟ್ರಿಯ ಮೇಲೆ ನಿಯಂತ್ರಣ ಸಾಧಿಸಲು ಬಯಸಿದ್ದನು. ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಹಾಜರುಪಡಿಸಿದನು. ರವಿಯು ರಣಜಿತ್ನ ಹಳೆಯ ಅಪರಾಧದ ರೆಕಾರ್ಡ್ ಹಾಗೂ ಅರ್ಜುನನೊಂದಿಗೆ ಅವನ ಸಂಬಂಧವನ್ನು ಸಾಬೀತುಪಡಿಸುವ ದಾಖಲೆಗಳನ್ನು ನೀಡಿದನು. ಕೋರ್ಟ್ನಲ್ಲಿ ಕೊನೆಯ ತೀರ್ಪಿನ ದಿನದಂದು ರವಿಯು ಒಂದು ಭಾವನಾತ್ಮಕ ಅಪೀಲ್ ನೀಡಿದನು ಮತ್ತು ಹೇಳಿದನು, ನನ್ನ ತಂದೆಯು ಕೇವಲ ನನ್ನನ್ನು ಮಗನನ್ನಾಗಿ ಒಪ್ಪಿಕೊಂಡಿದ್ದಲ್ಲದೆ ಬದಲಾಗಿ ನನ್ನನ್ನು ತನ್ನ ಪರಿಶ್ರಮ ಹಾಗೂ ಕನಸಿನ ಉತ್ತರಾಧಿಕಾರಿಯಾಗಿಯೂ ಕೂಡ ನೇಮಕ ಮಾಡಿದ್ದಾರೆ. ರಣಜಿತ್, ನಿಜವಾಗಿಯೂ ನೀನು ನನ್ನ ಸಹೋದರನಾಗಿದ್ದರೆ ನಾನು ನಿಜವಾಗಿಯೂ ನಿನ್ನನ್ನು ನನ್ನ ಪರಿವಾರದಲ್ಲಿ ಒಪ್ಪಿಕೊಳ್ಳಲು ಬಯಸಿದ್ದೇನೆ. ಆದರೆ ರಾಠೋಡ್ ಇಂಡಸ್ಟ್ರಿಯು ನನ್ನ ತಂದೆಯ ಕನಸಾಗಿತ್ತು. ನಾನು ಅದನ್ನು ಬಿಡುವುದಿಲ್ಲ. ಅವನ ಮಾತುಗಳು ಜಡ್ಜ್ ಅವರನ್ನು ಪ್ರಭಾವಿತಗೊಳಿಸಿತು. ಜಡ್ಜ್ ಅವರು ರಣಜಿತ್ನ ಕೇಸನ್ನು ಸುಳ್ಳು ಕೇಸ್ ಎಂದು ಘೋಷಣೆ ಮಾಡಿದರು, ಏಕೆಂದರೆ ರಣಜಿತ್ನು ಅರ್ಜುನನ ಕುತಂತ್ರದ ಭಾಗವಾಗಿದ್ದಾನೆ ಎಂದು ಸಾಬೀತುಪಡಿಸಲಾಗಿತ್ತು. ರಣಜಿತ್ನನ್ನು ಬಂಧಿಸಲಾಯಿತು ಮತ್ತು ರಾಠೋಡ್ ಎಂಪೈರ್ ರವಿಯ ಬಳಿ ಉಳಿಯಿತು. ಆದರೆ ಕೋರ್ಟ್ನ ಅಂತಿಮ ತೀರ್ಪಿನಲ್ಲಿ ಒಂದು ಟ್ವಿಸ್ಟ್ ಹೊರಬಂದಿತ್ತು. ರಣಜಿತ್ನು ಕೋರ್ಟ್ನಿಂದ ಹೊರಗೆ ಹೋಗುತ್ತಾ ಹೇಳಿದನು, ರವಿ, ಇದು ಇಲ್ಲಿಗೆ ಮುಗಿಯುವುದಿಲ್ಲ. ನನ್ನ ಬಳಿ ಇನ್ನೂ ಒಂದು ಸಾಕ್ಷಿ ಇದೆ. ಪ್ರಕಾಶ್ ರಾಠೋಡ್ ಅವರ ಡೈರಿಯು ಸತ್ಯಾಸತ್ಯತೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ವರ್ಮಾ ಬಂಗಲೆಗೆ ಮರಳಿದ ನಂತರ ರವಿ ಹಾಗೂ ಮಾಯಾ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡರು. ಅನಿಕಾ ಅವರ ಮಡಿಲಲ್ಲಿ ಆಟವಾಡುತ್ತಿದ್ದಳು. ಆಗ ಮಾಯಾ ಹೇಳಿದಳು, ರವಿ, ನೀನು ನಮ್ಮ ಪರಿವಾರ ಹಾಗೂ ಕಂಪನಿಯನ್ನು ಉಳಿಸಿದೆ. ನಾನು ನೀನಿಲ್ಲದೆ ಏನು ಮಾಡಲು ಸಾಧ್ಯ? ರವಿಯು ಮುಗುಳ್ನಗುತ್ತಾ ಉತ್ತರ ನೀಡಿದನು, ಮಾಯಾ, ಇದು ನಮ್ಮ ಪರಿವಾರವಾಗಿದೆ. ನಾವು ಇದನ್ನು ಒಟ್ಟಿಗೆ ಸೇರಿ ಉಳಿಸಿಕೊಳ್ಳೋಣ. ಆದರೆ ರಣಜಿತ್ನ ಕೊನೆಯ ಮಾತುಗಳು ಅವರ ಕಿವಿಯಲ್ಲಿ ಮೊಳಗುತ್ತಿತ್ತು. ಆ ಡೈರಿ ನಿಜವಾಗಿಯೂ ಇತ್ತೆ? ಅದರಲ್ಲಿ ನಿಜವಾಗಿಯೂ ಹೊಸ ರಹಸ್ಯವಿತ್ತೆ? ಆ ರಾತ್ರಿ ಅನಿಕಾ ಮಲಗಿದ್ದಳು. ರವಿ ಹಾಗೂ ಮಾಯಾ ಟೆರೆಸ್ನ ಮೇಲೆ ಕುಳಿತು ಸಮುದ್ರದ ಅಲೆಗಳನ್ನು ನೋಡುತ್ತಿದ್ದರು. ರವಿ ಹೇಳಿದನು, ಮಾಯಾ, ಯಾವುದೇ ಬಿರುಗಾಳಿ ಬರಲಿ, ನಾವಿಬ್ಬರೂ ಸೇರಿ ಅದನ್ನು ಎದುರಿಸೋಣ ಮತ್ತು ದಾಟಿ ಮುಂದೆ ಸಾಗೋಣ. ಮಾಯಾ ಅವನ ಕೈಯನ್ನು ಹಿಡಿದುಕೊಂಡಳು ಮತ್ತು ಹೇಳಿದಳು, ಹೌದು ರವಿ, ಈಗ ನಾವಿಬ್ಬರು ಒಂದಾಗಿದ್ದೇವೆ. ಆದರೆ ಗಾಳಿಯಲ್ಲಿ ಒಂದು ವಿಚಿತ್ರವಾದ ಶಾಂತತೆ ಇತ್ತು. ರಣಜಿತ್ನ ಧಮಕಿಯು ಈಗಲೂ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಒಂದು ಹೊಸ ಬಿರುಗಾಳಿಯು ಅವರ ಖುಷಿಗೆ ಅಡ್ಡಗಾಲು ಹಾಕುವುದರಲ್ಲಿತ್ತು. ವೀಕ್ಷಕರೇ, ಇದೇ ರೀತಿಯ ಕಥೆಗಳನ್ನು ಕೇಳಲು ಬಯಸಿದ್ದರೆ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.